Hello, my lovely students. Welcome to the Navodaya Coaching Mental Ability Test, Class 12, and the lesson 7. Before starting the 7th lesson, let us check with the homework, yesterday's homework. 76, answer is yes. 76, D. 77, B. 78, B, here also. 79, C. 80, B. 81, C. 82, A. 83, A. 84, C. 85, yes, 85 is absolutely B. Now let us start with a new lesson, chapter 7, formation of figures. Formation of figures. In the bracket they have given what? Space, visualization. Space, visualization. ಅಂದರೆ ನಾವೇ ಒಂದು ವಿಜುವಲೈಸ್ ಮಾಡ್ಕೋಬೇಕು. ಅವೆಲ್ಲ ಸಪ್ರೇಟ್ ಇರುವಂತಹ ಪಾರ್ಟ್ಸ್ ಒಟ್ಟಿಗೆ ನಾವು ಜೋಡಿಸಿದಾಗ ಒಂದು ಶೇಪ್ ಬರುತ್ತೆ. ಆ ಶೇಪ್ ಯಾವುದು ಅಂತ ಹೇಳಿ ಆ ಶೇಪ್ ಬರೆಸ್ಬೇಕಾದ್ರೆ ನಾವು ಯಾವುದೇ ಚೇಂಜಸ್ನ ಮಾಡೋ ಹಾಗಿಲ್ಲ. ಯು ಕ್ಯಾನ್ ಟರ್ನ್ ದ ಡೈರೆಕ್ಷನ್ಸ್ ಯು ಕ್ಯಾನ್ ಚೇಂಜ್. ಯಾವ ದಿಕ್ಕಿಗೆ ಬೇಕಾದ್ರೆ ಅದನ್ನು ನಾವು ತಿರುಗಿಸ್ಕೋಬೋದು. ಬಟ್ ಆದರೆ ಸೈಜ್ನ ದೊಡ್ಡದು ಚಿಕ್ಕದು ಮಾಡೋ ಹಾಗಿಲ್ಲ. ಓಕೆನಾ? ಸೊ before starting, see the directions. In question number 1 to 30, you are having only 30 questions in this chapter. ಯಾಕಿರಬಹುದು? ಲಾಸ್ಟ್ ಲೆಸನ್ ಕೂಡ ಅಬ್ಸರ್ವ್ ಮಾಡಿದ್ರಿ. ಲೆಸನ್ ನಂಬರ್ 6 ಅಲ್ಲಿ ಓನ್ಲಿ 60 ಕ್ವಶನ್ಸ್ ವಿ ಹ್ಯಾಡ್. ಹೊಸ್ನೋ ಬರೀ 60 ಕ್ವಶನ್ ಮಾತ್ರ ಇತ್ತು. ಯಾಕೆ ಅಂದರೆ ಅಲ್ಲಿ ಮೆಥಡ್ಸ್ ಏನು ತುಂಬ ಜಾಸ್ತಿ ಇಲ್ಲ. ಓಕೆನಾ? ಸೊ ಹಾಗಾಗಿ ಮೆಥಡ್ಸ್ ಜಾಸ್ತಿ ಇಲ್ಲದಿದ್ದಾಗ ನಿಮಗೆ ಜಾಸ್ತಿ ಕ್ವಶನ್ಸ್ನ ನಾವಲ್ಲಿ ಟೀಚ್ ಮಾಡಲ್ಲ. ಬಿಕಾಸ್ ಸೇಮ್ ಅದೇ ಒಂದು ಮೆಥಡ್ನ ನಾವು ರಿಪೀಟೆಡ್ಲಿ ಹೇಳಬೇಕಾಗತ್ತಲ್ವಾ. ಸೊ ಹಾಗಾಗಿ ನಾವು ರಿಪೀಟೆಡ್ಲಿ ಹೇಳೋದು ಬೇಡ ಅಂತ ಹೇಳಿ ಕ್ವಶನ್ಸ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡಿರ್ತೀವಿ. ಅದೇ ಥರ ಇಲ್ಲಿ ಲೆಸನ್ ನಂಬರ್ 7 ಕೂಡ ತುಂಬ ಮೆಥಡ್ಸ್ ಇಲ್ಲ. ಅದು ಪಾರ್ಟ್ಸ್ ಬೇರೆ ಬೇರೆ ಆಗಿರೋದನ್ನು ನಾವು ಒಟ್ಟುಗೂಡಿಸ್ಬೇಕಷ್ಟೇ. ಅದು ಒಂದೇ ಮೆಥಡ್ ಇಲ್ಲಿರೋದು. ಅಲ್ಲಿ ಮಾಡಬೇಕಾದ್ರೆ ಏನು ನೋಡಬೇಕು ಅದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಇವಾಗ, ಏನೇನು ಅಬ್ಸರ್ವ್ ಮಾಡಬೇಕಂತ ಹೇಳಿ. ಇನ್ ಕ್ವಶನ್ ನಂಬರ್ 1 to 30, ಕ್ವಶನ್ ಫಿಗರ್ ಈಸ್ ಗಿವನ್ ಆನ್ ದ ಲೆಫ್ಟ್ ಸೈಡ್ ಅಲ್ವಾ? ಆ್ಯಸ್ ಯೂಶುವಲ್ ಲೆಫ್ಟ್ ಸೈಡ್ ಇರುತ್ತೆ ಕ್ವಶನ್ ಫಿಗರು. ಆ್ಯಂಡ್ 4 ಆನ್ಸರ್ ಫಿಗರ್ಸ್ ಮಾರ್ಕ್ಡ್ ABCD ಆರ್ ಗಿವನ್ ಆನ್ ದ ರೈಟ್ ಸೈಡಲ್ಲಿ ಬಲಭಾಗದಲ್ಲಿ ನಿಮಗೆ ABCD ಅಂತ ಹೇಳಿ 4 ಆಪ್ಷನ್ ಇರುತ್ತೆ. ಸೆಲೆಕ್ಟ್ ದ ಆನ್ಸರ್ ಫಿಗರ್ ವಿಚ್ ಕ್ಯಾನ್ ಬಿ ಫಾರ್ಮ್ಡ್ ಫ್ರಮ್ ದ ಕಟ್ಔಟ್ ಪೀಸಸ್ ಗಿವನ್ ಇನ್ ದ ಕ್ವಶನ್ ಫಿಗರಲ್ಲಿ ಇರುವಂತಹ ಪೀಸ್ ಆಗಿರುವಂತಹ ಫಿಗರ್ಸಿಂದ ನಾವು ಅದನ್ನು ಜಾಯಿನ್ ಮಾಡಿದಾಗ ಒಂದು ಫಾರ್ಮೇಷನ್ಗೆ ತೊಗೊಂಬಂದಾಗ ಬರುವಂತಹ ಫಿಗರ್ ಯಾವುದು ಅಂತ ಹೇಳಿ. ಸೊ ಈಗ ನೋಡೋಣ ಫಸ್ಟ್ ಕ್ವಶನ್ನ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಅಲ್ಲ, 4 ಕಟ್ ಪೀಸಸ್ ಇದೆ. ಆ ಕಟ್ ಪೀಸಸ್ನ ಒಟ್ಟಿಗೆ ಒಂದುಗೂಡಿಸಿದಾಗ ನಮಗೆ ಯಾವ ಆನ್ಸರ್ ಸಿಗುತ್ತೆ ಅಂತ ಹೇಳಿ. ಸೊ ಅದನ್ನು ಆನ್ಸರ್ನ ಹುಡ್ಕೋದ್ರ ಜೊತೆಗೆ ಮಿಕ್ಕಿದ್ದು ಯಾಕಿಲ್ಲ, ನಾವು ಯಾವುದಕ್ಕೆ ಅವನ್ನೆಲ್ಲ ಸೆಲೆಕ್ಟ್ ಮಾಡ್ಕೋತಿಲ್ಲ, ಅದು ಕೂಡ ಆನ್ಸರ್ ಕೊಡಬೇಕಲ್ಲ, ರೀಸನ್ ರೆಡಿ ಇರಬೇಕು ಅಲ್ವಾ? ಸೊ ರೀಸನ್ ರೆಡಿ ಇಟ್ಕೊಂಡು ನಾವೇನು ಮಾಡೋಣ, ಆನ್ಸರ್ನ ಕೊಡೋಣ. ಸೊ ಫಸ್ಟ್ ನನಗೆ ಇಷ್ಟು ಹೇಳೋದ್ರೊಳಗಡೆ ನಮ್ಮ ಮಕ್ಕಳು ಆಗಲೇ ಆನ್ಸರ್ ಹುಡುಕಿದಾರಾ? ಹೌದಾ? ಏನು ಆನ್ಸರು? ಕೆಲವ್ರು ಹೇಳ್ತಾ ಇದ್ದಾರೆ ಎ ಅಂತ. ಏನಾ? ಇಲ್ಲ ಮ್ಯಾಮ್ ಸಿ ಅಂತ ಹೇಳ್ತಾ ಇದ್ದಾರೆ. ಸಿನಾ? ಓಕೆ. ಸೊ ಯಾವುದು ಕರೆಕ್ಟ್ ಆನ್ಸರ್? C is the correct answer. Which is the correct answer? C is the correct answer. ಯಾಕೆ ಎ ಅಲ್ಲ? ಸೈಜಸ್ ನೀವು ಅಬ್ಸರ್ವ್ ಮಾಡ್ಬೋದು, ಕಂಪ್ರೆಸ್ ಆಗಿದೆ ಅಲ್ವಾ? ಸೊ ಹಾಗಾಗಿ ಆನ್ಸರ್ ಸಿ. ನೆಕ್ಸ್ಟ್ ಕ್ವಶನ್ ಮೂವ್ ಮಾಡೋಣ. ಈಗ ವಾಟ್ಸ್ ದ ನೆಕ್ಸ್ಟ್ ಕ್ವಶನ್ ನಂಬರ್ 2. ಎಸ್, ನಮಗಿಲ್ಲಿ 4 ಟ್ರಯಾಂಗಲ್ಸ್ ಇದೆ. ಸ್ವಲ್ಪ ಬಿಗ್ ಸೈಜ್ ಇದೆ ಕೆಳಗಡೆದು, ಆ್ಯಂಡ್ ಮೇಲ್ಗಡೆ ಸ್ವಲ್ಪ ಸ್ಮಾಲ್ ಸೈಜ್ ಇದೆ. ಅಬ್ಸರ್ವ್ ಮಾಡಿದ್ರೆ ಈಗ ಅವನ್ನೆಲ್ಲ ಒಟ್ಟಿಗೆ ತೊಗೊಂಬಂದರೆ ನಮಗೇನು ಆನ್ಸರ್ ಸಿಗುತ್ತೆ? ಕ್ವಶನ್ ನಂಬರ್ 2. ಆಮೇಲೆ ನೀವು ಎಲ್ಲನೂ ಒಂದು ಫಾರ್ಮೇಷನ್ ಮಾಡಬೇಕಾದ್ರೆ ನಮಗೆ ಎಕ್ಸ್ಟ್ರಾ ಪೀಸ್ ನಮಗೆ ಬರೋ ಹಾಗಿಲ್ಲ. ಯು ಕ್ಯಾನ್ ಅಬ್ಸರ್ವ್ ಯು
ಎಕ್ಸ್ಟ್ರಾ ಪೀಸ್ ಅಂದರೆ ಸ್ಕ್ವೇರ್ ಒಳಗಡೆ ಬಂದಿದೆ. ಸ್ಕ್ವೇರ್ ಫಾರ್ಮ್ ಆಗಿದೆಯಾ? ನಮ್ಗಲ್ಲಿ ಸ್ಕ್ವೇರ್ ಇತ್ತಾ? ನೋ. ಅವನ್ನೆಲ್ಲ ಸೇರಿಸಿ ಬೇಕಾದರೆ ಸ್ಕ್ವೇರ್ ಮಾಡಿ. ಆದರೆ ಒಂದು ಎಕ್ಸ್ಟ್ರಾ ಒಂದು ಫಾರ್ಮೇಷನ್ ಬರೋ ರೀತಿಯಲ್ಲಿ, ಒಂದು ಎಕ್ಸ್ಟ್ರಾ ಎಲಿಮೆಂಟ್ ಬರೋ ರೀತಿಯಲ್ಲಿ ಫಾರ್ಮೇಷನ್ ಮಾಡಬಾರ್ದು. ಅಲ್ಲಿರೋ ಇದನ್ನು ಯೂಸ್ ಮಾಡ್ಕೊಂಡು ನಾವು ಫಾರ್ಮೇಷನ್ನ ಮಾಡಬೇಕಾಗತ್ತೆ. ಸೊ ಹಾಗೆ ನೋಡಿದ್ರೆ ನಮಗೆ ಸೆಕೆಂಡ್ ಒನ್ನಿಗೆ ಆನ್ಸರ್ ಯಾವುದು ಆನ್ಸರು? ಆದಷ್ಟು ಅಬ್ಸರ್ವ್ ಮಾಡಿದ್ರೆ ಒಂದೇ ಸೈಜ್ ಇದೆ ಅಲ್ಲ, ಒಂದೇ ಸೈಜ್ ಇದೆ, ಅಷ್ಟೊಂದು ಏನು ಡಿಫ್ರೆನ್ಸ್ ಇಲ್ಲ ಅಪ್ಪರ್ ಪಾರ್ಟ್ ಸೆಕೆಂಡ್ ಕೆಳಗಡೆ ಇರೋ ಪಾರ್ಟ್ಸ್ಗಳಿಗೂ. ಆನ್ಸರ್ ಏನು? ಎಸ್, ಆನ್ಸರ್ ಈಸ್ ಬಿ. ಸಿ ಆಗೋಕ್ಕೆ ಚಾನ್ಸ್ ಇಲ್ಲ, ಬಿಕಾಸ್ ಈ ಥರ ಒಂದು ಫಾರ್ಮೇಷನ್ ಇಲ್ಲವೇ ಇಲ್ಲ ಅಲ್ಲಿ. ಡಿ ಆಗೋದಕ್ಕೂ ಕೂಡ ಚಾನ್ಸ್ ಇಲ್ಲ. ಎಸ್, ನೋ. ಸೊ ಸೆಕೆಂಡ್ ಒನ್ನಿಗೆ ಬಿ ಈಸ್ ದ ಆನ್ಸರ್. ಥರ್ಡ್ ಒನ್ನಿಗೆ ಎಸ್, ಬಿ ಈಸ್ ದ ಆನ್ಸರ್. ಅದ್ರ ಜೊತೆಗೆ ನೀವು ಆ ಕೆಲಸ ಮಾಡಬೇಕು, ಯಾವ್ಯಾವ ಪಾರ್ಟ್ ಎಲ್ಲೆಲ್ಲಿದೆ ಅಂತ. ಈ ಸ್ಮಾಲ್ ಟ್ರಯಾಂಗಲ್ ಈಸ್ ಹಿಯರ್, ಆ್ಯಂಡ್ ದಿಸ್ ಒನ್ ಈಸ್ ಹಿಯರ್ ಪ್ಯಾರಲೋಗ್ರಾಮ್, ಆ್ಯಂಡ್ ದಿಸ್ ಒನ್ ಈಸ್ ಹಿಯರ್, ಆ್ಯಂಡ್ ದಿಸ್ ಒನ್ ಈಸ್ ಹಿಯರ್. ಹೌದಾ? ಸೊ ಇಷ್ಟು ನೋಡಬೇಕು ನೀವು ಯಾವ್ಯಾವ ಪಾರ್ಟ್ಸ್ ಎಲ್ಲೆಲ್ಲಿದೆ ಅಂತ. ಕರೆಕ್ಟ್ ಸೈಜಲ್ಲಿ ಇದೆಯಾ ಅದು ಕೂಡ ಅಬ್ಸರ್ವ್ ಮಾಡಬೇಕು. ಲೆಟ್ಸ್ ಮೂವ್ ಟು ದ ಕ್ವಶನ್ ನಂಬರ್ 4. Question number 4, answer what? Yes, got the answer? Question number 4. Answer is yes, C is the answer. So ಈಗ ಮತ್ತೆ ಪಾರ್ಟ್ಸ್ ಹುಡುಕೋಣ. This is here and this is here. ಇದೆಲ್ಲಿದೆ? Rectangle. and ಇದೆಲ್ಲಿದೆ? Here. Got no? Next question number 5. ವೇರ್ ಆರ್ ದ ಪಾರ್ಟ್ಸ್ ಹ್ಯಾವ್ ಟು ಸರ್ಚ್ ಫಸ್ಟ್. ಓಕೆ, ಕರೆಕ್ಟಾಗಿ ಕಥದ್ದು ಅಲ್ಲೆಲ್ಲ ಇದೆಯಾ, ಅದೇ ಶೇಪಲ್ಲಿ ಇದೆಯಾ, ಇದನ್ನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು, ಆಮೇಲೆ ನಿಮಗೆ ಆನ್ಸರ್ ಸಿಗೋದು. ಓಕೆ, ಕ್ವಶನ್ ನಂಬರ್ 5 ಆನ್ಸರ್ ಈಸ್ ಎ. ತುಂಬ ಹುಡ್ಕೋದೇನಿಲ್ಲ, ಫಸ್ಟ್ ಒನ್ನಲ್ಲೇ ಆನ್ಸರ್ ಸಿಕ್ಬಿಡುತ್ತೆ ನಮಗೆ. ಆದರೂ ಬಿ ಸಿ ಡಿನ ಚೆಕ್ ಮಾಡೋದನ್ನು ಬರಿಬೇಡಿ, ಯಾಕೆಂದರೆ ಯಾಕದಲ್ಲ ಅನ್ನೋದು ನಮಗೆ ಬೇಕಲ್ವಾ, ಹಾಗಾಗಿ. ಓಕೆ, ಸೊ ಬಾಬಾ ಸಿ ಫಿಫ್ತ್ ಒನ್ ಎ, ಫೈಂಡ್ ದ ಫಿಗರ್ಸ್ ವೇರ್ ಆರ್ ದೇರ್, ಎಲ್ಲೆಲ್ಲಿದೆ ಅನ್ನೋದನ್ನ ಹುಡುಕಿ ಅದನ್ನು. ಓಕೆ, ಯಾವ ಕಡೆನಾದ್ರು ಡೈರೆಕ್ಷನ್ ತಿರ್ಕೊಳ್ಳಿ, ಅದ್ರದ್ದು ಬಗ್ಗೆ ವರೀಸ್ ಬೇಡ ನಿಮಗೆ. ಕರೆಕ್ಟ್ ಶೇಪ್ ಇದೆಯಾ ಅಷ್ಟೇ, ಆ್ಯಂಡ್ ಅಲ್ಲಿರೋ ಅಷ್ಟೇ ಇದೆಯಾ, ಏನು ಚೇಂಜಸ್ ಆಗಿಲ್ವಾ ಸೈಜಲ್ಲಿ? ಓಕೆ, ಶೇಪಲ್ಲಿ ಏನು ಚೇಂಜ್ ಆಗಿಲ್ವಾ, ಅಷ್ಟೇ ಬೇಕಾಗಿರೋದು. ಓಕೆನಾ? ಯಾವುದೆಲ್ಲಾದರೂ ಹೋಗಿರಲಿ, ಒಂದು ಫಾರ್ಮೇಷನ್ ಆಗಿದೆಯಾ, ಒಂದು ಕ್ಲೋಸ್ಡ್ ಫಿಗರ್ ರೀತಿಯಲ್ಲಿ ಫಾರ್ಮ್ ಆಗಿದೆಯಾ. ನೆಕ್ಸ್ಟ್ ಕ್ವಶನ್ ನಂಬರ್ 6. ಎಸ್, ಕ್ವಶನ್ ನಂಬರ್ 6ಗೆ ಏನು ಆನ್ಸರು ಹುಡುಕ್ತಾ ಇದ್ದೀರಾ? ಡಿ ಇಸ್ ದ ಆನ್ಸರ್. ಪಾಸ್ ಮಾಡಿ ಪ್ಲೇ ಮಾಡಿ. ಓಕೆನಾ? ಸೊ ಮ್ಯಾಮ್ ನಾನು ಹೇಳೋಕ್ಕೆ ಮುಂಚೆನೇ ಹೇಳಿಬಿಟ್ರು, ನಾನು ಇನ್ನೂ ಯೋಚನೆ ಮಾಡ್ತಾ ಇದ್ದರೆ ಆಲ್ರೆಡಿ ಆನ್ಸರ್ ಕೊಟ್ಬಿಟ್ರು ಅನ್ನೋಕೆ ಹೋಗ್ಬೇಡಿ. ಇದು ಅಲ್ವಾ ಲೈವ್ ಕ್ಲಾಸ್ ಅಲ್ಲ, ಹಂಗಂತ ಹೇಳೋದಕ್ಕೆ ಯೂಟ್ಯೂಬಲ್ಲಿ ರೆಕಾರ್ಡ್ ಆಗಿರೋದನ್ನ ಅಪ್ಲೋಡ್ ಮಾಡಿರ್ತೀವಿ ನಾವು, ರೆಕಾರ್ಡ್ ಮಾಡಿ. ಹಾಗಾಗಿ ಪಾಸ್ ಮಾಡ್ಕೊಳ್ಳಿ, ಪಾಸ್ ಮಾಡಿ ಆನ್ಸರ್ ಕೊಡಿ. ಆ್ಯಂಡ್ ದಿಸ್ ಈಸ್ ಹಿಯರ್ ಆ್ಯಂಡ್ ದಿಸ್ ಈಸ್ ಹಿಯರ್. ಇದು ಎಲ್ಲಿದೆ ಸಿಗ್ತಾ ಎಲ್ಲ ಪಾರ್ಟ್ಸ್ಗಳು ಕೂಡ. ಆ್ಯಂಡ್ ಯಾವುದೋ ಎಕ್ಸ್ಟ್ರಾ ಪಾರ್ಟ್ ಇಲ್ಲ, ಅದನ್ನು ಅಬ್ಸರ್ವ್ ಮಾಡಬೇಕು. ಎಕ್ಸ್ಟ್ರಾ ಪಾರ್ಟ್ಸ್ ಯಾವುದೂ ಇಲ್ಲ, ಶೇಪ್ ಚೇಂಜ್ ಆಗಿಲ್ಲ, ಸೈಜ್ ಚೇಂಜ್ ಆಗಿಲ್ಲ. ಹೌದಾ? ಇಷ್ಟು 3 ಆಪ್ಷನ್ಸು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 7. ವಾಟ್ಸ್ ದ ಆನ್ಸರ್? ಡಿ ಇದೆಯಾ ಚೆಕ್ ಮಾಡೋಣ. ಟ್ರಯಾಂಗಲ್ ಇಸ್ ದೇರ್, ಸೆಮಿ ಸರ್ಕಲ್, ರೆಕ್ಟಾಂಗಲ್, ಟ್ರಯಾಂಗಲ್ ಎಲ್ಲ ಇದೆ ಇಲ್ಲಿ. ಹೌದಾ? ಹಾಗಾಗಿ ಡಿ ಇಸ್ ದ ಆನ್ಸರ್. ನೆಕ್ಸ್ಟ್ 8th ಕ್ವಶನ್. ಓಕೆ, ಸೊ ಇಲ್ಲಿ ನಾನು ಕನ್ನಡದಲ್ಲಿ ಕೆಲವು ಪದಗಳನ್ನ ಹೇಳ್ತಾ ಇಲ್ಲ ಅಲ್ವಾ, ಅಂದರೆ ಇದೊಂದು ಶೇಪ್ ಅಬ್ಸರ್ವ್ ಮಾಡ್ಬೇಕಾದ್ರೆ ನಿಮಗೇನು ಮತ್ತೆ ಕನ್ನಡದಲ್ಲಿ ಕೆಲವು ಹೆಸರುಗಳನ್ನ ಹೇಳಬೇಕಾಗಿಲ್ಲ ಅಲ್ವಾ. ಕ್ಯೂಬು, ಕ್ಯೂಬಾಯ್ಡು, ರೆಕ್ಟ್ಯಾಂಗಲ್, ಟ್ರಯಾಂಗಲ್, ಇವನ್ನೆಲ್ಲ ಸೆಮಿ ಸರ್ಕಲ್, ಇವನ್ನೆಲ್ಲ ಮತ್ತೆ ನಾನು ಕನ್ನಡದಲ್ಲಿ ಹೇಳಬೇಕಾಗಿಲ್ಲ. ಬಿಕಾಸ್ ಇವೆಲ್ಲ ಫಿಗರ್ಸ್ ನಾನು ಅಲ್ಲಿ ತೋರಿಸಿ ಹೇಳಬೇಕಾದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿ, ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೂ ಕೂಡ ಅಲ್ವಾ. ಸ್ವಲ್ಪ ಇಂಗ್ಲೀಷ್ ಕಲಿಯೋಣ ಅಲ್ಲ, ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸು ಇಂಗ್ಲೀಷ್ ಕಲಿಬಾರ್ದಾ? ಕಲಿಬೋದಲ್ವಾ? ಓಕೆನಾ? ನಿಮಗೆ ಮ್ಯಾಥ್ಸ್ ಮಾಡಬೇಕಾದ್ರೆ ನಾನು ಪ್ರತಿ ಒಂದು ವರ್ಡ್ನು ಕೂಡ ಕನ್ನಡದಲ್ಲಿ ರಿಪೀಟೆಡ್ಲಿ ಹೇಳ್ತಾ ಇರ್ತೀನಿ ಇಂಗ್ಲೀಷ್ ಆದಮೇಲೆ. ಓಕೆನಾ? ಮ್ಯಾಥ್ಸ್ ಕ್ಲಾಸಿಗೆ ಬಂದಾಗ. ನೆಕ್ಸ್ಟ್ ಕ್ವಶನ್ ನಂಬರ್ 8. ಆನ್ಸರ್ ಇಸ್ ವಾಟ್? 8ಗೆ ಕ್ವಶನ್ ಯಾವುದು? ಆನ್ಸರ್ ಯಾವುದು 8ಗೆ? ಎಸ್, ಎ ಇಸ್ ದ ಆನ್ಸರ್. ಅಬ್ಸರ್ವೇಷನ್ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಓಕೆ, ಸೊ ನಿಮಗೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಆಲ್ ದ ಸೈಡ್ಸ್ ಆರ್ ಈಕ್ವಲ್. ಹೌದಾ? ಕ್ವಶನ್ ಫಿಗರಲ್ಲಿ. ಆ್ಯಂಡ್ 3 ಆರ್ ದೇರ್. ಸೊ ಈ ಕಾಂಪಿಟೇಷನ್ ಬರೋದು ನಮಗೆ ಎ ಮತ್ತು ಬಿ ಎರಡರ ನಡುವೆ ಅಷ್ಟೇ. ಬಟ್ ಕರೆಕ್ಟ್ ಆನ್ಸರು ಎ. ಇಲ್ಲಿ ಏನಾಗಿದೆ ಬಿ ಅಲ್ಲಿ? ಎಸ್ನ ಸ್ವಲ್ಪ. ಸೊ ನೆಕ್ಸ್ಟ್ 9, ಕ್ವಶನ್ ನಂಬರ್ 9. ವಾಟ್ಸ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 9?
ಎಸ್, ಡಿ ಇಸ್ ದ ಆನ್ಸರ್. ಎರಡು ಟ್ರಯಾಂಗಲ್ ಇದೆ, ಎರಡು ರೆಕ್ಟ್ಯಾಂಗಲ್ ಇದೆ, ಎರಡು ಎಲ್ಲ ಕೂಡ ಇಲ್ಲಿ ಪ್ರೆಸೆನ್ಸ್ ಇದೆ. ಯಾಕೆ ಇನ್ನಲ್ಲ ಮಿಕ್ಕಿದ್ದು? ಇಲ್ಲಿ ಸೈಜಸ್ ಸರಿ ಇಲ್ಲ, ಇಲ್ಲೂ ಕೂಡ ಹೌದಾ, ಶೇಪ್ ಚೇಂಜ್ ಆಗಿದೆ. ಇಲ್ಲಿ ಸೈಜಸ್ ಆ್ಯಂಡ್ ಶೇಪ್ಸ್ ಆಲ್ಸೋ ರಾಂಗ್. ಸೊ ಹಾಗಾಗಿ ಡಿ ಇಸ್ ದ ಆನ್ಸರ್. ನೆಕ್ಸ್ಟು ಕ್ವಶನ್ ನಂಬರ್ 10. ವಾಟ್ಸ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 10? ಎಸ್, ಎ ಇಸ್ ದ ಆನ್ಸರ್. ಫಸ್ಟ್ ಒನ್ ಈಸ್ ಹಿಯರ್, second one is here, this one is here. You can consider first one, second one, third one ಯಾವ್ದನ್ನಾರು ಕನ್ಸಿಡರ್ ಮಾಡ್ಬೋದು. ನಾನು ಇಲ್ಲ ಹೇಳ್ಬೇಕಾದ್ರೆ ಜಸ್ಟ್ ಪಾಯಿಂಟ್ ಔಟ್ ಮಾಡಿ ಹೇಳ್ತಾ ಇರ್ತೀನಿ ಅಷ್ಟೇ, ಓಕೆನಾ? ಸೊ ಇಲ್ಲಿ ಕಾಂಪಿಟೇಷನ್ ಅಲ್ಲ, ಇಲ್ಲಿ ಕೊಟ್ಟಿರೋದೆಲ್ಲ ಕೂಡ ರಾಂಗೇ ಇದೆ, ಹೌದಾ? ಸೊ ಆ ಥರ ಆಗೋದಕ್ಕೆ ಚಾನ್ಸ್ ಇಲ್ಲ. ನಮಗೆ ಒಂದೇ ಆನ್ಸರ್, ನೋಡಿದ ತಕ್ಷಣ ಆನ್ಸರ್ ಹೇಳ್ಬೋದು. ನೆಕ್ಸ್ಟ್ 11, ಕ್ವಶನ್ ನಂಬರ್ 11, ಎ ಎಲ್ಲೂ ಕೂಡ ಆನ್ಸರು. ಕ್ವಶನ್ ನಂಬರ್ 10ಗೂ ಎ, 11ಗೂ ಎ. ನೆಕ್ಸ್ಟ್ ಒನಿಗೆ ನೋಡೋಣ ಏನಿದೆ ಅಂತ ಹೇಳಿ. ಪಾರ್ಟ್ಸ್ ಅಬ್ಸರ್ವ್ ಮಾಡಿ. ಕ್ವಶನ್ ನಂಬರ್ 11ಅಲ್ಲಿ ಇಸ್ ದೇರ್, ಇದೆಯಾ? ಅಲ್ಲಿ ನಾವು ಮಾರ್ಕ್ ಮಾಡ್ತಾ ಇರೋದೆಲ್ಲ ಇದೆಯಪ್ಪ? ಎಸ್, ಇಟ್ಸ್ ದೇರ್. ನೆಕ್ಸ್ಟ್ ಕ್ವಶನ್ ನಂಬರ್ 12, ಇಲ್ಲಿ ನೋಡ್ಬೋದು. ಇದು ಕ್ವಶನ್ ನಂಬರ್ 11ಅಲ್ಲಿ ಇಷ್ಟೊಂದು ಪಾರ್ಟ್ಸ್ ಇಲ್ಲ. ಇಲ್ಲಿ ಪಾರ್ಟ್ಸ್ಗಳು ಇಲ್ಲಿ ನೋಡಿ 1 2 3 4 ಇದೆ. ಇಲ್ಲಿ 6 ಇದೆ, ಸೊ ಇದು ಆಗಲ್ಲ. 4 ಇದೆ, ಬಟ್ 4 ಇದ್ರೂ ಕೂಡ ಸೈಜಸ್ ಏನಿದೆ, ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅನ್ನೋ ರೀತಿಲಿದೆ. ಇಲ್ಲಿ ನಮಗೆ ಹಂಗೆ ಇಲ್ಲವೇ ಇಲ್ಲ, ಯಾವುದು ಒಂದಕ್ಕೊಂದು ಪಾರ್ಟ್ ಈಕ್ವಲ್ ಇಲ್ಲವೇ ಇಲ್ಲ. ಬಟ್ ಒಂದು ಸರ್ಕಲ್ ಫಾರ್ಮ್ ಆಗಿದೆ ಅಲ್ವಾ, ಅನ್ನೀವನ್ ಇದೆ, ಎಲ್ಲ ಅನ್ನೀವನ್ ಇದೆ. ಹಾಗಾಗಿ ಡಿ ಈಸ್ ನಾಟ್, ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 12, ವಾಟ್ಸ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 12? ಹಿಯರ್ ಆಲ್ಸೋ ಎ. ನಾವು ಲುಕ್ ಅಟ್ ದ ಪಾರ್ಟ್ಸ್, ಇಟ್ಸ್ ದೇರ್ ಆರ್ ನಾಟ್. ಇದೆಯಾ ಪಾರ್ಟ್ಸ್ಗಳೆಲ್ಲ ನೋಡಿ. ಐ ಆಮ್ ಪಾಯಿಂಟಿಂಗ್ ದೇರ್, ಚುಕ್ಕಿ ಇಡ್ತಾ ಇದ್ದೀನಿ, ನೋಡ್ಬೋದು ನೀವು, ಹೌದಾ? ಇದೆಯಾ ಪಾರ್ಟ್ಸ್ ಎಲ್ಲ? ಸೊ 4 ಪಾರ್ಟ್ಸ್ ಇದೆ, ಅದನ್ನು ಕೌಂಟ್ ಮಾಡಿ. ನಾಸ್ ಕೌಂಟ್ ಮಾಡೋದನ್ನ ಬಿಡಬೇಡಿ, ನಂಬರ್ಸ್ನ. 1 2 3 4 ಇದೆ. ಸೊ ಇಲ್ಲಿ ನೋಡಿ 1 2 3 4 5 6, ದಿಸ್ ಇಸ್ ನಾಟ್. 1 2 3 4 5, ದಿಸ್ ಇಸ್ ಆಲ್ಸೋ ನಾಟ್. ಅಲ್ಲಿಗೆ ನಮಗೆ 4 ಪಾರ್ಟ್ಸ್ ಇರೋದು. 1 2 3 4 5, ದಿಸ್ ಇಸ್ ಆಲ್ಸೋ ನಾಟ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್, ಯು ಕ್ಯಾನ್ ಸಿ ಕ್ವಶನ್ ನಂಬರ್ 13 ಹಿಯರ್. ಎಸ್, ಒಂದು ಸ್ಮೈಲಿ, ಒಂದು ಫೇಸ್ ಥರ ಕಾಣಿಸ್ತಾ ಇದೆ ಅಲ್ಲ ನಿಮಗೆ ಕ್ವಶನ್ ಫಿಗರು. ನೋಸು, ಐಸ್, ಐಬ್ರೋಸ್ ಅನ್ಬೋದು ಅದನ್ನು, ಅಲ್ವಾ? ಸೊ ಓಕೆ, ಈ ಥರ ಇದೆ. ಇದನ್ನು ಫಾರ್ಮ್ ಮಾಡಿದಾಗ ಏನಾಗುತ್ತೆ ಅಲ್ವಾ? ಕರೆಕ್ಟಾಗಿ ಒಂದು ಫಾರ್ಮೇಷನ್ ಬೇಕು ನಮಗೆ. ಆನ್ಸರ್ ಯಾವುದು? ಇದಕ್ಕೇನು ತುಂಬ ಏನು ವರೀಸ್ ಮಾಡೋಂಗಿಲ್ಲ, ನೋಡಿದ ತಕ್ಷಣ ಆನ್ಸರ್ ಇದೆ. ಬಟ್ ಅದು ಎಲ್ಲ ಶೇಪು ಹೆಂಗಾಗಿದೆ, ಡೈರೆಕ್ಷನ್ ಉಲ್ಟಾ ಪಲ್ಟಾ ಆಗಿದೆ. ನಿಮಗೆ ಅದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅನ್ನಿಸ್ಬೋದು. ಬಟ್ ಅಬ್ಸರ್ವ್ ಮಾಡಿ, ಪಾರ್ಟ್ಸ್ನ ಅಬ್ಸರ್ವ್ ಮಾಡಿ. ದಿಸ್ ಇಸ್ ಹಿಯರ್, ಸಿ ಇಸ್ ದ ಆನ್ಸರ್, ಆ್ಯಂಡ್ ದಿಸ್ ಇಸ್ ಹಿಯರ್, ಆ್ಯಂಡ್ ದಿಸ್ 2 ಆರ್ ಹಿಯರ್. ಡೈರೆಕ್ಷನ್ ಚೇಂಜ್ ಆಗಿದೆ ಅಷ್ಟೇ, ಬಟ್ ಸೇಮ್ ಸೈಜ್ ಇದೆ. ಶೇಪ್ ಏನು ಚೇಂಜ್ ಆಗಿಲ್ಲ. ಅಲ್ಲಿ ಯಾವ ಶೇಪ್ಸ್ ಕೊಟ್ಟಿದ್ದಾರೆ ಅದೇ ಶೇಪ್ಸ್ ಇದೆ. ಸೊ ಹಾಗಾಗಿ ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 14. ಕ್ವಶನ್ ನಂಬರ್ 14ಗೆ ಏನು ಆನ್ಸರು? ಹಾಂ, ಎ ಇಸ್ ದ ಆನ್ಸರ್. ಸೊ ದಿಸ್ ಒನ್ ಈಸ್ ಹಿಯರ್, ಹೌದಾ? ಇಲ್ಲೂ ನೋಡಿ, ಸ್ವಲ್ಪ ಚಿಕ್ಕ ಪುಟ್ಟ ಅಬ್ಸರ್ವ್ ಮಾಡಬೇಕಿಲ್ಲಿ ನೀವು. ಆಮೇಲೆ ಅಬ್ಸರ್ವ್ ಮಾಡಬೇಕು ಅನ್ನೋದಕ್ಕಿಂತ ಇಲ್ಲಿ ನೋಡಿ 1 2 3 4 5 ಪಾರ್ಟ್ಸ್ ಆದ. ಇಲ್ಲೆಷ್ಟಿದೆ? 1 2 3 4, 1 2 3 4, 1 2 3 4, ಎಲ್ಲ 4 4 ಇದೆ. ಸೊ ಹಾಗಾಗಿ ಇದೆಲ್ಲ ಆಗೋದಕ್ಕೆ ಚಾನ್ಸ್ ಇಲ್ಲ. ಏನೇ ಕರೆಕ್ಟ್ ಆನ್ಸರು. ಇಲ್ಲಿ ಏನಾದರೂ ನಿಮಗೆ ಕಾಂಪಿಟೇಟರ್ಸ್ ಇದ್ದಿದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಬೇಕಿದೆ. ಓ, ಶೇಪ್ಸ್ ಎಲ್ಲ ಕರೆಕ್ಟಾಗಿದೆಯಾ? ಇದು ಎಲ್ಲಿದೆ? ದಿಸ್ ಸೈಡ್. ಈ ಶೇಪ್ ಎಲ್ಲಿದೆ? ದಿಸ್ ಸೈಡ್. ಈ ಶೇಪ್ ಏನಾಗಿದೆ? ಸ್ವಲ್ಪ ಉಲ್ಟಾ ತಿರ್ಕೊಂಡಿದೆ. ಮೀನ್ಸ್ ಅದು ಆಲ್ರೆಸ್ ನೀವು ಕೆಳಗಡೆ ಪಾರ್ಟಾಗಿ ಕನ್ಸಿಡರ್ ಮಾಡ್ಬೋದು, ಇದನ್ನು ಅಪ್ಪರ್ ಪಾರ್ಟಾಗಿ ಕನ್ಸಿಡರ್ ಮಾಡ್ಬೋದು, ಹೌದಾ? ಸೊ ದ್ಯಾಟ್ ಈಸ್ ದ ಆನ್ಸರ್. ವಾಟ್ ಇಟ್ ಯಾವುದು ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 15. ಇಲ್ಲಿ ಏನಾದರೂ ಕಾಂಪಿಟೇಷನ್ ಇದೆಯಾ? ನೋ. ನೋಡಿದ ತಕ್ಷಣ ಆನ್ಸರ್ ಸಿಗ್ತಾ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ? ಸಿ ಇಸ್ ದ ಆನ್ಸರ್. ಓಕೆ, ಅದು ಒಂದೇ ಕರೆಕ್ಟ್ ಶೇಪ್ ಇರೋದು, ಅದೇ ಥರ ಇರೋದು, ಇನ್ಯಾವುದೋ ಅದೇ ಸೈಜ್ ಇಲ್ಲ. ಓಕೆ. ಸೊ ನೆಕ್ಸ್ಟ್ 16. 4 ಪಾರ್ಟ್ಸ್ ಅದೇ, ಇಲ್ಲಿ 3 ಇದೆ. ಸೊ ಹಾಗಾಗಿ ಆಗೋದಿಲ್ಲ, ಅದನ್ನಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಈ ಥರ ಶೇಪ್ ಇರುವಂತಹ ಪಾರ್ಟ್ ಯಾವುದೂ ಇಲ್ಲ. ಅಬ್ಸರ್ವ್ ಮಾಡಿದ್ರಾ? ಈ ಶೇಪ್ ಪಾರ್ಟ್ ಇಲ್ಲವೇ ಇಲ್ಲ. ಅಲ್ಲಿ ಇದೆಯಾ? ನೋ. ಸೊ ಹಾಗಾಗಿ ಅದು ಆಗಲ್ಲ. ಆ್ಯಂಡ್ ಇದರಲ್ಲಿ ಈ ಶೇಪ್ ಇದೆಯಲ್ಲ, ಅದಿದೆಯಾ ಅಲ್ಲಿ? ನೋ. ಸೊ ದಟ್ ಅದು ಆಗೋದಿಲ್ಲ. ಆ್ಯಂಡ್ ಲುಕ್ ಅಟ್ ಡಿ ಇದೆಯಾ? ಅಬ್ಸರ್ವ್ ಮಾಡೋದ್ರ ಜೊತೆಗೆ ಅದು ಎಲ್ಲೆಲ್ಲಿದೆ ಅಂತ ಫೈಂಡ್ ಔಟ್ ಮಾಡಬೇಕನ್ನಲ್ಲ. ಯು ಹ್ಯಾವ್ ಟು ಫೈಂಡ್ ಔಟ್. ಸಿಗ್ತಿದೆಯಾ? ಕರೆಕ್ಟಾಗಿ ಮಾರ್ಕ್ ಮಾಡ್ತಾ ಇದ್ದೀನಾ? ಟೀಚರ್ ಹೇಳಿದೆಲ್ಲ ಸರಿ ಇರುತ್ತಾ? ಮಕ್ಕಳು ಅಬ್ಸರ್ವ್ ಮಾಡೋದು ಬಿಡಬಾರ್ದು. ಯಾರೇ ಎಕ್ಸ್ಪ್ಲೈನ್ ಮಾಡಿದ್ರು ನೀವು ಅಬ್ಸರ್ವ್ ಮಾಡೋದನ್ನ ಮಾತ್ರ ಬಿಡಬಾರ್ದು.
ಓಕೆನಾ. ಸೊ ನಿಮ್ಮ ಅಬ್ಸರ್ವೇಷನಲ್ಲಿ ನಿಮ್ಮ ಆನ್ಸರ್ನ ಹುಡುಕ್ಬೇಕು. ಯಾಕೆ ಮ್ಯಾಮ್ ಹೇಳಿದ್ದನ್ನೇ ಒಪ್ಕೋಬೇಕು ಅಲ್ವಾ? ಹೌದು, ಟೀಚರ್ಸ್ ಎಲ್ಲ ಪಾಠ ಮಾಡೋಕ್ಕೆ ಮುಂಚೆ ತಯಾರಿಯಾಗಿ ಬಂದೆ ಪಾಠ ಮಾಡ್ತಾರೆ. ಅವ್ರು ಸಾಮಾನ್ಯ ರಾಂಗ್ ಯಾವುದು ಟೀಚ್ ಮಾಡೋದಿಲ್ಲ. ಬಟ್ ಅವ್ರು ರಾಂಗ್ ಟೀಚ್ ಮಾಡೋದಿಲ್ಲ ಅಂತ ಹೇಳಿಬಿಟ್ಟು ನೀವು ಸುಮ್ಮನೆ ಐಡಲ್ ಆಗಬಾರ್ದು. ಮ್ಯಾಮ್ ಹೇಳಿದ್ದು ಯಾಕೆ ಸರಿ, ನಾನು ಹೇಳಿದ್ದು ಯಾಕೆ ತಪ್ಪು, ನಾನೇನು ಯೋಚನೆ ಮಾಡೋದ್ರಲ್ಲಿ ಮಿಸ್ಟೇಕ್ ಮಾಡಿದ್ದೀನಿ, ಅದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿ ಸರಿ ಮಾಡ್ಕೊಳ್ಬೇಕು. ಓಕೆನಾ. ಅದಕ್ಕೋಸ್ಕರನಾದರೂ ನೀವು ಕ್ವಶನ್ ಮಾಡ್ಕೋಬೇಕು, ಯಾಕೆ ಅದನ್ನೇ ಚೂಸ್ ಮಾಡಿದ್ರು ಅಂತ. ಓಕೆನಾ. ನೆಕ್ಸ್ಟ್ ಕ್ವಶನ್ ನಂಬರ್ 17. ವಾಟ್ಸ್ ದ ಆನ್ಸರ್? ಎ. ಫೈಂಡ್ ಔಟ್ ದ ಪಾರ್ಟ್ಸ್ ವೆರ್ ಆರ್ ದೇರ್. ಎಲ್ಲಿದೆ ಅವೆಲ್ಲ ಕೂಡ ಫೈಂಡ್ ಔಟ್ ಮಾಡಿ. ಓಕೆನಾ, ಇದೆಯಾ? ಸೊ ಅದು ಇನ್ಯಾವುದು ಕೂಡ ಆಗೋದಕ್ಕೆ ಚಾನ್ಸ್ ಇಲ್ಲ. BCD, ಯಾಕೆಂದರೆ ಒಂದೇ ಅಲ್ಲ ಕರೆಕ್ಟ್ ಆನ್ಸರ್ ಇರುತ್ತೆ, ಎರಡಂತೂ ಇರೋದಿಲ್ಲ. ಬಟ್ ಯಾಕೆ ಬೇರೆದು ಆಗೋದಿಲ್ಲ ಅನ್ನೋದು ಕೂಡ ನಿಮಗೆ ರೀಸನ್ಸ್ ಗೊತ್ತಿದೆ ಅಲ್ಲ, ಅಬ್ಸರ್ವ್ ಮಾಡ್ತೀರಾ ಎಲ್ಲರೂ ಕೂಡ. ನೆಕ್ಸ್ಟ್ ಕ್ವಶನ್ ನಂಬರ್ 8. ವಾಟ್ಸ್ ದ ಆನ್ಸರ್? ಸಿಗ್ತಾ? ಗಾಟ್ ದ ಆನ್ಸರ್? ಎಸ್ ಬಾಬಾ. ಆನ್ಸರ್ ಇಸ್ C. Pause the video and say the answer. Don't wait for my answer. ನಾನು ನೆಕ್ಸ್ಟ್ ಕ್ವಶನ್ ಸ್ಟಾರ್ಟ್ ಅಂತ ಹೇಳೋಕ್ಕೆ ಮುಂಚೆ ಪಾಸ್ ಮಾಡಿರಬೇಕು ಆ ಕ್ವಶನ್ ನೋಡಿದ ತಕ್ಷಣ ನೀವು. ಓಕೆ. ಸೊ ಆಲ್ ದ ಪಾರ್ಟ್ಸ್ ವಿ ಗಾಟ್. ಸಿಕ್ಕಿದೆಯಾ? C ಅಲ್ಲಿ ಕರೆಕ್ಟ್ ಇದೆಯಾ? ಶೇಪಿನೂ ಚೇಂಜ್ ಆಗಿಲ್ಲ. ಸೊ ಹಾಗಾಗಿ ABC 3 ಕೂಡ ಏನಾಗುತ್ತೆ ಇಲ್ಲಿ ರಾಂಗ್ ಆಗುತ್ತೆ. ಹೌದಾ? ಓಕೆ. ನೆಕ್ಸ್ಟ್ ಒನ್ 19th ಒನ್. ಇಲ್ಲಿ ಸ್ವಲ್ಪ ಜಾಸ್ತಿ ಅಬ್ಸರ್ವ್ ಮಾಡಬೇಕು ನಮ್ಮ ಮಕ್ಕಳು. ಓಕೆ. ಸೊ ದಿಸ್ ಇಸ್ ನಾಟ್ ಎ ಎಂದು ಚಾನ್ಸ್ ಇಲ್ಲ. ಎ ಆಗತ್ತಾ? ನೋ. BC ಮತ್ತು D ಅಲ್ಲಿ ಅಬ್ಸರ್ವ್ ಮಾಡಬೇಕೀಗ. D ಆಗೋದಕ್ಕೆ ಚಾನ್ಸ್ ಇದೆಯಾ? ನೋ. ಬಿಕಾಸ್ 4 ಪಾರ್ಟ್ಸ್ ಇದೆ, ಅಲ್ಲಿ 4 ಪಾರ್ಟ್ಸ್ ಇಲ್ಲವೇ ಇಲ್ಲ. ಇಲ್ಲಿದೆಯಾ ಹಂಗಾದ್ರೆ? ನೋ, ಇದು ಕೂಡ ಆಗೋದಿಲ್ಲ. ಇರೋದೆಲ್ಲಿ? ಕರೆಕ್ಟಾಗಿ B ಅಲ್ಲಿ ಮಾತ್ರ. ಎ ಅಲ್ಲಿದೆ, ಬಟ್ ಆ ಶೇಪ್ ಇರುವಂತಹ ಪಾರ್ಟ್ಸ್ ನಮ್ಮಲ್ಲಿ ಇಲ್ಲ ಅಲ್ಲಿ ಕ್ವಶನ್ ಫಿಗರಲ್ಲಿ. ಸೊ ದಟ್ ಆನ್ಸರ್ ಇಸ್ B. ನೆಕ್ಸ್ಟ್ ಕ್ವಶನ್ ನಂಬರ್ 20. ವಾಟ್ಸ್ ದ ಆನ್ಸರ್? ಎಸ್. ಅಲ್ಲಿ ಎಲ್ಲ ಸಪ್ರೇಟ್ ಇರೋದು ಸ್ವಲ್ಪ ದೊಡ್ಡದಾಗಿ ಅನಿಸುತ್ತೆ. ಇದೇನಪ್ಪ ಆನ್ಸರ್ ಫಿಗರ್ಸ್ ಎಲ್ಲ ತುಂಬ ಚಿಕ್ಕದಾಗಿದೆ ಅನಿಸುತ್ತೆ. ದೂರ ಇರೋದನ್ನೆಲ್ಲ ಹತ್ರ ತೊಗೊಂಬಂದಾಗ ಅದಷ್ಟೇ ತಾನೇ ಆಗೋದು, ಚಿಕ್ಕದಾಗಿಲ್ಲ ಆಗೋದು. ಸೊ ಇಲ್ಲಿ ಹುಡ್ಕೋಣ ಆನ್ಸರ್ ಏನು. ಎ ಚಾನ್ಸೇ ಇಲ್ಲ, ಬಿಕಾಸ್ ಎಕ್ಸ್ಟ್ರಾ ಪಾರ್ಟ್ಸ್ ಇದೆ. ಹೌದಾ? C ಕೂಡ ಆಗತ್ತಾ? C ಆಗತ್ತಾ? D? ಓಕೆ. ಯಾವುದು ಆನ್ಸರ್ ಹಂಗಾದರೆ 20ಗೆ? ಎಸ್, C ಇಸ್ ದ ಆನ್ಸರ್. ಕರೆಕ್ಟ್ ಶೇಪ್ ನೋಡಿ. ಫಸ್ಟ್ ಒನ್ ಹಿಯೋ ಆ್ಯಂಡ್ ದಿಸ್ ಒನ್. ನಾನು ಯಾವ ಪಾಯಿಂಟ್ ಮಾಡ್ತಾ ಇದ್ದೀನಿ ಅದು ನೋಡಬೇಕು. ಲೆಫ್ಟ್ ಟು ರೈಟ್. ಓಕೆ. ಆ್ಯಂಡ್ ದಿಸ್ ಪಾರ್ಟ್ ಇಸ್ ಉಲ್ಟಾ ತಿರ್ಕೊಂಡು ಈ ಕಡೆ ಇದೆ. ಸೊ ದಟ್ ಆನ್ಸರ್ ಇಸ್ C. ನೆಕ್ಸ್ಟ್ ಯು ಹ್ಯಾವ್ ಹೋಮ್ ವರ್ಕ್. ಅದು ನಾನು ಮೊದಲೇ ಹೇಳ್ದಾಗಿದ್ದಲ್ಲಿ ಓನ್ಲಿ 30 ಕ್ವಶನ್ಸ್ ವಿ ಆರ್ ಹ್ಯಾವಿಂಗ್. ಲೆಸನ್ ಬೇಗ ಮುಗೀತಾ ಇದೆ, ನಿನ್ನೆ ಆಗಿದ್ದ ಥರನೇ ಲೆಸನ್ ಥರನೇ. ಟೇಕ್ ದ ಹೋಮ್ ವರ್ಕ್. ಕ್ವಶನ್ ನಂಬರ್ 21 ಆ್ಯಂಡ್ 22. ಒಂದು ರಾಂಗ್ ಮಾಡಲ್ಲ ನಮ್ಮ ಮಕ್ಕಳು, ಇಲ್ಲಿ ಆನ್ಸರ್ ಮಾಡ್ತಾರೆ. ಇಲ್ಲಿ ಆನ್ಸರ್ ಮಾಡಿದ ತಕ್ಷಣ ಏನು ಮಾಡ್ತಾರೆ, ಅವ್ರ ಹತ್ರ ಇರೋ ನವೋದಯ ಬುಕ್ನ ಓಪನ್ ಮಾಡಿ, ಹೌದಲ್ವಾ, ಹೇಳ್ತಾರೆ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡ್ತಾರೆ. ಅದು ಕೂಡ ಕರೆಕ್ಟ್ ಆನ್ಸರ್ ಮಾಡ್ತಾರೆ. ಹೋಪ್ ಫಾರ್ ದ ಬೆಸ್ಟ್. ನಾನು ನವೋದಯ ಪಾಸ್ ಆಗ್ತೀನಿ ಅನ್ನೋದು ನಿಮ್ಮ ತಲೆಯಲ್ಲಿ ಇರಬೇಕು. ಹೌದಾ? ಯಾವಾಗಲೂ ಅದನ್ನೇ ಯೋಚನೆ ಮಾಡಬೇಕು. ಅವಾಗ ನೀವು ಜಾಸ್ತಿ ವರ್ಕ್ ಮಾಡ್ತೀರಾ, ನವೋದಯ ಬುಕ್ಸ್ ತೊಗೊಂಡು ಎಲ್ಲ ಪ್ರಾಕ್ಟೀಸ್ ಮಾಡ್ತೀರಾ, ಚೆನ್ನಾಗಿ ಪ್ರಿಪೇರ್ ಆಗ್ತೀರಾ ಎಕ್ಸಾಮ್ಗೆ. ಓಕೆ. ಸೊ 21, 22 ಓವರ್. 23, 24, 25. (26, 27, 28). ಅದರ ಕ್ವಶನ್ಸ್ ಏನಾದ್ರು ಪ್ರಿಂಟಿಂಗ್ ಮಿಸ್ಟೇಕ್ ಇದ್ದರೆ ದಟ್ ಯು ಹ್ಯಾವ್ ಟು ಕಮೆಂಟ್ ದೇರ್. ಓಕೆ. ನಾನು ಹೋಮ್ವರ್ಕ್ ಕೊಟ್ಟಿರೋದ್ರಲ್ಲಿ. ನೆಕ್ಸ್ಟ್ 29, 30. ಗೊತ್ತ ಆನ್ಸರ್? ಓಕೆ. ಇನ್ನು ಸಿಕ್ಕಿಲ್ಲ ಅಂದರೆ ಪಾಸ್ ಮಾಡಿ ಈಗಲೇ ಆನ್ಸರ್ನ ಮಾಡ್ಕೊಳ್ಳಿ, ಬರೆದಿಟ್ಕೊಳ್ಳಿ. ನೆಕ್ಸ್ಟ್ ಲೆಸನ್ ಈಗ ಸ್ಟಾರ್ಟ್ ಮಾಡೋಣ. ಲೆಸನ್ ನಂಬರ್ 8. ಲೆಸನ್ ನಂಬರ್ 8, ಚಾಪ್ಟರ್ 8 ಯಾವುದಪ್ಪ? ಮಿರರ್ ಇಮ್ಯಾಜಿಂಗ್. ಸೊ ಮಿರರ್ ಇಮ್ಯಾಜಿಂಗ್ ಬಗ್ಗೆ ನಾನು ಆಲ್ರೆಡಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಅದರ್ ಚಾಪ್ಟರ್ಸ್ ಮಾಡಬೇಕಾದ್ರೆ. ಬಿಫೋರ್ ಚಾಪ್ಟರ್ಸ್ ಯಾವ್ದಾಗಿದೆ ಅದರಲ್ಲಿ 1-2 ಕಡೆ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇನ್ವರ್ಟ್ ಇಮ್ಯಾಜ್, ಲ್ಯಾಟ್ರಲಿ ಇನ್ವರ್ಟ್ ಇಮ್ಯಾಜ್. ನಿಮ್ಮ ಮಿರರ್ನ ಇಲ್ಲಿ ಇಟ್ಕೊಂಡ್ರೆ ಅದು ಯಾವ ಥರ ಕಾಣಿಸುತ್ತೆ. ಸೊ ಫಸ್ಟು ಕೆಲಸ ಏನು ಮಾಡಬೇಕು ಗೊತ್ತಾ? ABCD ಬರೀರಿ Z ಓಕೆ. ಕ್ಯಾಪಿಟಲ್ ಲೆಟರ್ಸ್ ಬರೀರಿ, ಸ್ಮಾಲ್ ಲೆಟರ್ಸ್ ಕೂಡ ಬರೀರಿ. ಬಟ್ ಸ್ಮಾಲ್ ಲೆಟರ್ಸ್ ಸ್ವಲ್ಪ ರೇರ್ ಕೇಳೋದಕ್ಕೆ, ಕ್ಯಾಪಿಟಲ್ ಲೆಟರ್ಸ್ನ ಜಾಸ್ತಿ ಕೇಳ್ತಾರೆ. 1, 2, 3 ಬರೀರಿ.
ಓಕೆ 1 to 9 ನಂಬರ್ಸ್ 0 ಹೆಂಗೆ ಬರೆದ್ರು ಅದು ಹಂಗೆ ಕಾಣೋದು, ಅದ್ರ ಬಗ್ಗೆ ಏನು ವರೀಸ್ ಇಲ್ಲ. 1 to 9 ನಂಬರ್ಸ್ ಬರೀರಿ. ಆ್ಯಂಡ್ ದೆನ್ ಓಕೆ ಅದಾದಮೇಲೆ ನಂಬರ್ಸು, ಆಲ್ಫಾಬೆಟ್ಸು, ಕೆಲವು ಶೇಪ್ಸ್ನ ಬರೀರಿ. ಓಕೆ ಶೇಪ್ಸ್ನ ಬರೆದು ಕನ್ನಡಿಯಲ್ಲಿ ಇಟ್ಕೊಳ್ಳಿ. ಯಾವ ಥರ ಇಟ್ಕೋಬೇಕು? ಸೊ ಈಗ ನೋಡಿ ನಾನು ತೋರಿಸ್ತೀನಿ. ಇದು ನಿಮ್ಮ ಕನ್ನಡಿ ಅಂದ್ಕೊಳ್ಳಿ. ಓಕೆ ಈ ಕನ್ನಡಿಯಲ್ಲಿ ನೀವು ಒಂದು ಲೆಟರ್ನ ಇಲ್ಲಿಟ್ಟರೆ, ಈ ಪೊಸಿಷನಲ್ಲಿಟ್ಟರೆ ಲೆಫ್ಟ್ ಸೈಡು, ಓಕೆ ಇಟ್ಟರೆ ಯಾವ ಥರ ಕಾಣಿಸುತ್ತೆ ಕನ್ನಡಿಲಿ ಒಂದು. ಆ್ಯಂಡ್ ಇಲ್ಲಿಟ್ಟರೆ ಹೇಗೆ ಕಾಣುತ್ತೆ, ಇಲ್ಲಿಟ್ಟರೆ ಹೇಗೆ ಕಾಣುತ್ತೆ, ಈ ಸೈಡ್ ಇಟ್ಟರೆ ಹೇಗೆ ಕಾಣುತ್ತೆ, ಪ್ರತಿ ಒಂದು ಸೈಡ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿ ಯಾವ್ಯಾವ ಥರ ಕಾಣಿಸುತ್ತೆ. ಪ್ರತಿ ಒಂದು ಲೆಟರ್ನೂ ಅಬ್ಸರ್ವ್ ಮಾಡಬೇಕು. ಓಕೆನಾ? ಬರೀ ಯಾವುದೋ ಒಂದು ನೋಡಿಬಿಟ್ಟು ನೋ, ಇಟ್ಸ್ ನಾಟ್ ಲೈಕ್ ದಟ್. ಎಯಿಂದ ಫುಲ್ ಝೆಡ್ವರೆಗೂ ಅಬ್ಸರ್ವ್ ಮಾಡಬೇಕು. ಸ್ವಲ್ಪ ದೊಡ್ಡದಾಗಿ ಬರೀರಿ. ಓಕೆ ಮಕ್ಕಳ, ಸ್ವಲ್ಪ ದೊಡ್ಡದಾಗಿ ಬರೆದು 4 ಸೈಡ್ ಇಟ್ಕೊಂಡು ನೋಡಿ ಕರೆಕ್ಟಾಗಿ ನಿಮಗೆ ಅದು ಯಾವ ಥರ ಕಾಣಿಸುತ್ತೆ, ಉಲ್ಟಾ ಹೇಗೆ ಕಾಣುತ್ತೆ. ಆ್ಯಂಡ್ ನಿಮ್ಮ ಫೇಸ್ನೂ ನೋಡ್ಕೊಳ್ಳಿ, ಯಾವ್ಯಾವ ಸೈಡಿಂದ ಹೇಗೆ ಕಾಣಿಸ್ತೀರಾ ಅಂತ ಹೇಳಿ. ಆ್ಯಂಡ್ ನಿಮ್ಮ ಫಿಂಗರ್ಸ್ನ ಅಬ್ಸರ್ವ್ ಮಾಡಿ. ಫಿಂಗರ್ಸ್ ಓಕೆ, ಅಲ್ಲಿ ರೈಟ್ ಇರೋದು ಲೆಫ್ಟ್ ಕಾಣುತ್ತೆ, ಲೆಫ್ಟ್ ಇರೋದು ರೈಟ್ ಕಾಣುತ್ತೆ ಅಲ್ವಾ, ಸ್ಟಾರ್ಟಿಂಗ್ ಫ್ರಮ್ ಲೆಫ್ಟ್ ಟು ರೈಟ್ ಆ ಥರ. ಆ್ಯಂಡ್ ದೆನ್ ಲೆಟರ್ಸ್ ಕೂಡ ಓಕೆ, ನಂಬರ್ಸ್ ಕೂಡ, ಇವೆಲ್ಲ ಚೆಕ್ ಮಾಡ್ಕೊಳ್ಳಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಲೆಸನ್. ಅಷ್ಟು ಚೆಕ್ ಮಾಡಾದ್ಮೇಲೆ ನೀವು ಈ ಲೆಸನ್ನ ನೋಡಬೇಕು, ಅದಕ್ಕಿಂತ ಮುಂಚೆ ನೋಡಬೇಡಿ. ಆ ಥರ ಮಾಡಿಲ್ಲ ಅಂದರೆ ಮನೇಲಿ ಎಲ್ಲರ ಮನೇಲೂ ಕನ್ನಡಿ ಅಂತೂ ಇದ್ದೇ ಇರುತ್ತೆ. ಕನ್ನಡಿ ಇಲ್ದಿರೋ ಮನೆಯೇ ಇಲ್ಲ, ಮಿರರ್ ಇಲ್ದಿರೋ ಮನೆಯೇ ಇಲ್ಲ ಅಲ್ವಾ. ಅದರಲ್ಲೂ ಹೆಣ್ಮಕ್ಳಿದ್ರೆ ಅಂತೂ ಒಬ್ಬೊಬ್ಬ ಎಷ್ಟು ಒಂದಕ್ಕಿಂತ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಫಸ್ಟು ಈ ಯೂಟ್ಯೂಬ್ ಚಾನಲಲ್ಲಿ ಬರ್ತಿರುವಂಥ ಈ ವಿಡಿಯೋನ ಸ್ಟಾಪ್ ಮಾಡಿ, ಪಾಸ್ ಮಾಡಿ, ಫಸ್ಟು ಕನ್ನಡಿ ತೊಗೊಂಬನ್ನಿ, ಎಲ್ಲ ಲೆಟರ್ಸು ಬರೀರಿ, ಚೆಕ್ ಮಾಡಿ, ಆ್ಯಂಡ್ ದೆನ್ ಪ್ಲೇ ದ ಲೆಸನ್. ಓಕೆನಾ? ಲೆಟ್ us start now. Mirror imaging. In question number 1 to 82. So there are total 82 questions are there. Okay, 82 questions ಇದೆ. There is a question figure on the left side as usual, and the answer figures are on the right side marked as ABCD. ABCD ಅಂತ ಹೇಳಿ 4 ಆಪ್ಷನ್ಸ್ ರೈಟ್ ಸೈಡಲ್ಲಿ ಇರುತ್ತೆ, ಬಲಭಾಗದಲ್ಲಿ ಇರುತ್ತೆ, ಎಡಭಾಗದಲ್ಲಿ ಕ್ವಶನ್ ಇರುತ್ತೆ. ಒಂದು ಕ್ವಶನ್ ಇದೆ. ಸೊ ಓಕೆನಾ, ಇದ್ರಲ್ಲಿ ಒಂದಿರುತ್ತೆ. ಆರ್ ಗಿವನ್ ಆನ್ ದ ರೈಟ್ ಸೈಡ್. Select the answer figure which is exactly the mirror image of the question figure when the mirror is held at XY. ಅಂದರೆ ಇಲ್ಲಿ ನೋಡ್ಬೋದು ನೀವು ಎಕ್ಸ್ ಮತ್ತು ವೈ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಈ ಒಂದು ಎಲ್ಲಿ ಮಾರ್ಕ್ ಮಾಡಿ ಈ ಥರ ಶೇಡೆಡ್ ಒಂದು ಲೈನ್ಸ್ನ ಕೊಟ್ಟಿರ್ತಾರೆ, ಇಲ್ಲಿ ನೀವು ಮಿರರ್ನ ಇಟ್ಕೋಬೇಕು ಅಂತ ಅರ್ಥ. ಓಕೆನಾ? ಸೊ ಈಗ ನಾನು ಇಲ್ಲಿ ಮಿರರ್ ಇದೆ, ಅದ್ರ ಸುತ್ತ ನೀವು ಎ ಲೆಟರ್ನ ಇಲ್ಲಿಡಿ ಅಂತ ಹೇಳಿ ನಾನು ಹೇಳ್ಕೊಟ್ಟೆ ನಿಮಗೆ ಅಲ್ವಾ, ಅಬ್ಸರ್ವ್ ಮಾಡಿ ಫಸ್ಟು ಅಂತ ಹೇಳಿ. ಇವಾಗೇನು ಕ್ವಶನಲ್ಲಿ ಈಗ ಈ ಥರ ಬಂದಾಗ, ಈಗ ಎ ಅನ್ನೋ ಲೆಟರ್ನ ನಾವು ನೋಡಬೇಕಾದ್ರೆ ಈ ಒಂದು ಸೈಡ್ ಇಟ್ಟರೆ ಮಿರರ್ನ ಹೇಗೆ ಕಾಣುತ್ತೆ, ಅಪಿಯರ್ ಆಗುತ್ತೆ ಅಂತ ಹೇಳಿ ಅಲ್ವಾ. ಸೇಮ್ ಅದೇ ಥರ ಕಾಣುತ್ತೆ, ಏನು ನಮಗೆ ಅದ್ರಲ್ಲಿ ಚೇಂಜಸ್ ಇಲ್ಲ. ಆ ಥರ ಹೇಳ್ತಾ ಇದ್ದಾರೆ. ಎಲ್ಲಿ XY ಅಂತ ಮಾರ್ಕ್ ಆಗಿದೆಯೋ ಆ ಜಾಗದಲ್ಲಿ ನೀವು ಮಿರರ್ನ ಇಡಬೇಕು. ಆ ಜಾಗದಲ್ಲಿ ಇಟ್ಟು ಮಿರರ್ನ ನಾವು ನೋಡಿದಾಗ ನಮಗೆ ಹೇಗೆ ಅನ್ಸುತ್ತೆ, ಹೇಗೆ ಕಾಣುತ್ತೆ ಇಲ್ಲಿರುವಂತಹ ಫಿಗರು. ಸೊ ಇಲ್ಲಿ ತುಂಬ ಇಂಪಾರ್ಟೆಂಟು ನಿಮ್ಮ ಇಮ್ಯಾಜಿನೇಷನ್, ನಿಮ್ಮ ವಿಜುವಲೈಸೇಷನ್ ಹೇಗಿದೆ, ಹೇಗೆ ವರ್ಕ್ ಆಗುತ್ತೆ ಅನ್ನೋದು, ಆ್ಯಂಡ್ ಯುವರ್ ಕಾಮನ್ ಸೆನ್ಸ್ ಆ್ಯಂಡ್ ಯುವರ್ ಅಬ್ಸರ್ವೇಷನ್, ಇಷ್ಟು ಕೂಡ ವರ್ಕ್ ಮಾಡಬೇಕು. ಓಕೆನಾ? ಸೊ ಆ್ಯಕ್ಟಿವ್ ಆಗಿರಿ. ಇಲ್ಲಿ ಆ್ಯಕ್ಟಿವ್ ಇಲ್ಲ ನಿಮ್ಮ ಬ್ರೈನ್ ಅಂತ ಅಂದರೆ ನೋ ಯೂಸ್. ತುಂಬ ಆ್ಯಕ್ಟಿವ್ ಆಗಿರಬೇಕು ಈ ಲೆಸನ್ಗೆ. ಲೆಟ್ಸ್ ಹ್ಯಾವ್ ಅ ಲುಕ್ ಆನ್ ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 1ನಲ್ಲಿ ನೋಡೋಣ ಈಗ. ಎಸ್, ವಾಟ್ಸ್ ದ ಆನ್ಸರ್ ಬಾಬಾ? ಯಾವುದಿದೆ ಆನ್ಸರು? ಎಸ್ ಬಾಬಾ, ಇಲ್ಲಿ ಮಿರರ್ನ ಎಲ್ಲಿಡ್ತಾ ಇದ್ದೀವಿ. ಓಕೆ, ಸೊ ಈಗ ಮಿರರ್ ನಾವಿಲ್ಲಿಟ್ಟಾಗ ಯಾವ ಥರ ಕಾಣುತ್ತೆ ನೀವು ಅಬ್ಸರ್ವ್ ಮಾಡಬೇಕು ಮಕ್ಕಳ. ಇಲ್ಲಿ ನೋಡಿ, ಈಗ ಡಿ ತೋರಿಸ್ತೀನಿ, ಹೀಗೆ ಬರುತ್ತೆ. ಅಲ್ಲಿ ನಿಮಗೆ ಬರುತ್ತಿರೋದ್ರಲ್ಲಿ ನೀಟಾಗಿ ಕಾಣಿಸ್ತಾ ಇಲ್ಲ. ಓಕೆ, ಹೀಗೆ ಕಾಣುತ್ತೆ. ನೀವು ಡಿನ ಹಿಡಿದು ನೋಡಬೇಕು ಕನ್ನಡಿಗೆ, ಈ ಥರನೇ ಕಾಣೋದು ಆಪೋಸಿಟ್ ಸೈಡ್ಸ್. ಸೊ ಎ ಆ್ಯಸ್ ಯೂಶುವಲ್ ಏನು ಚೇಂಜಸ್ ಆಗೋದಿಲ್ಲ, ಹಾಗೆ ಕಾಣುತ್ತೆ. ಪಿ ಏನಾಗುತ್ತೆ ಅಂದರೆ, ನೀವು ಈ ಸೈಡ್ ಮಿರರ್ನ ಇಟ್ಟಾಗ ಲೆಫ್ಟ್ ಇರೋದು ರೈಟ್ ಸೈಡಿಗೆ ಬರುತ್ತೆ, ರೈಟ್ ಇರೋದು ಲೆಫ್ಟ್ ಸೈಡಿಗೆ ಬರುತ್ತೆ ಅಷ್ಟೇ ಅಲ್ವಾ. ಅದೇ ಥರ ಇಲ್ಲಿ ಕೆಳಗಡೆ ಇಟ್ಟರೆ ಇನ್ವರ್ಟೆಡ್ ಇಮೇಜ್ ಆಗುತ್ತೆ. ಓಕೆ, ಉಲ್ಟಾ ಪಲ್ಟಾ ಎಲ್ಲ ಉಲ್ಟಾ ಪಲ್ಟಾನೇ. ಓಕೆನಾ? ಸೊ ಪಿ ಈ ಥರ ಕಾಣಿಸುತ್ತೆ. ನೆಕ್ಸ್ಟ್ ಸಿ ಈ ಥರ ಕಾಣಿಸುತ್ತೆ. ಸೊ ಈಗ ಪ್ರತಿ ಒಂದು ಲೆಟರ್ನ ಅಬ್ಸರ್ವ್ ಮಾಡಬೇಕು. ಸಿ ಎಲ್ಲದರಲ್ಲೂ ಹೀಗಿದೆಯಾ? ಓಕೆ, ಇದರಲ್ಲಿ ಇಲ್ಲ, ಸೊ ಆಲ್ರೆಡಿ ಕ್ಯಾನ್ಸಲ್ ಅದು. ನೆಕ್ಸ್ಟು ಡಿ ನಮಗೆ ಈ ಥರ ಇರಬೇಕು,
ಆ ಥರ ಇದೆಯಾ? ಸೊ ಹಾಗಾಗಿ ಇದು ಕ್ಯಾನ್ಸಲ್. ಇನ್ನು ಇವೆರಡು ಹುಡುಕಿ, ಎಸ್ ಎರಡರಲ್ಲೂ ಇದೆ. ನೆಕ್ಸ್ಟ್ ಪಿ ಹುಡುಕಿ, ಹಾಂ ಇದರಲ್ಲಿದೆ, ಇದರಲ್ಲಿ ಇಲ್ಲ. ಸೊ ಈಗ ಆನ್ಸರ್ ಯಾವುದು? ಸಿ. ಎ ಏನೂ ಚೇಂಜಸ್ ಇಲ್ಲ, ಎ ಸೇಮ್ ಟು ಸೇಮ್. ಓಕೆ, ಸೊ ಎಷ್ಟು ಅಬ್ಸರ್ವ್ ಮಾಡಬೇಕು ನೋಡಿ ಇದರಲ್ಲಂತೂ ವೆರಿ ಇಂಪಾರ್ಟೆಂಟ್ ಅಬ್ಸರ್ವೇಷನ್, ವಿಜುವಲೈಸೇಷನ್ ತುಂಬ ವರ್ಕ್ ಆಗುತ್ತೆ, ಇಮ್ಯಾಜಿನೇಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 2. ಮಿರರ್ ಇಲ್ಲಿಟ್ಟಿದ್ದಾರೆ, ಈ ಸೈಡ್ ಇಟ್ಟಿದ್ದಾರೆ. ಸೊ ಈಗ ನಾನು ಹೇಳಿದೆ, ಇಲ್ಲಿ ರೈಟ್ ಸೈಡ್ ಇರೋದು ಫಸ್ಟ್ ಬರುತ್ತೆ, ಲೆಫ್ಟಿಗೆ ಬರುತ್ತೆ. ಲೆಫ್ಟ್ ಸೈಡ್ ಇರುವಂಥದ್ದು ರೈಟ್ ಸೈಡ್ ಹೋಗುತ್ತೆ. ಹಾಗೆ ನೋಡಿದಾಗ ಆನ್ಸರ್ ಏನಾಯಿತು? ಎಸ್, ಆನ್ಸರ್ ಈಸ್ ಹಿಯರ್ ಆಲ್ಸೋ ಸಿ. ಓಕೆನಾ? ದಿಸ್ ಎಂಡ್ ಇಸ್ ಹಿಯರ್ ಆ್ಯಂಡ್ ದಿಸ್ ಸ್ಟಾರ್ಟಿಂಗ್ ಇಸ್ ಹಿಯರ್. ಓಕೆ, ಅಲ್ಲಿ ಒಳಗಡೆ ಏನು ಅಷ್ಟೊಂದು ಚೇಂಜಸ್ ಏನು ನಿಮಗೆ ಕಾಣಿಸ್ತಿಲ್ಲ. ಓಕೆ, ಅಂದರೆ ಹೇಳುವಂಥದ್ದು ಏನೂ ಇಲ್ಲ. ಇಲ್ಲಿ ನೋಡ್ಬೋದು, ಇದರಲ್ಲಿ ಅಪ್ಪರ್ ಸೈಡಿಂದ ಸ್ಟಾರ್ಟ್ ಆಗಿದೆ, ನೋ ಡೌನಿಗೆ ಎಂಡ್ ಆಗಿದೆ. ಸೊ ಹಾಗಾಗಿ ಇದಲ್ಲ. ಓಕೆ, ಸೊ ಇದು ಉಲ್ಟಾ ಮೀನ್ಸ್ ಅಲ್ಲಿ ಉಲ್ಟಾ ಅಂದರೆ ಇಟ್ಸ್ ಲೈಕ್ ಸೇಮ್ ಥಿಂಗ್ ವಾಟ್ ದ ಕ್ವಶನ್ ಹೇಗಿದೆಯೋ ಅದೇ ಥರ ಇದೆ. ಹಾಗೆ ಕಾಣುತ್ತಾ? ನೋ, ಮಿರರ್ ಅಂದರೆ ಅದು ಯಾವಾಗಲೂ ಉಲ್ಟಾನೇ ಕಾಣೋದು. ಯಾವ ಥರ ಉಲ್ಟಾ ಅಲ್ವಾ? ಎಡಗಡೆಯಿಂದ ಬಲಗಡೆಗೆ ತಿರ್ಕೊಂಡಿದ್ಯಾ ಅಥವಾ ಅಪ್ಪರ್ ಟು ಡೌನ್ ಟು ಅಪ್ ಆಗಿದೆಯಾ? ಅದನ್ನು ನಮಗೆ ಬಲಗಡೆಯಿಂದ ಎಡಕ್ಕಾಗಿದೆಯಾ, ಇಷ್ಟು ಅಬ್ಸರ್ವ್ ಮಾಡಬೇಕಾಗುತ್ತೆ. ಆನ್ಸರ್ ಸಿ. ನೆಕ್ಸ್ಟ್ ಕ್ವಶನ್ ನಂಬರ್ 3. ಇಲ್ಲೇನಾಗಿದೆ ನೋಡಿ, ಮಿರರ್ ಸೈಡ್ ಈ ಸೈಡ್ ಅಲ್ಲಿಲ್ಲ, ಡೌನ್ ಇಟ್ ಇಸ್, ಕೆಳಗಡೆ ಇದೆ. ಓಕೆ, ಕೆಳಗಡೆ ಇದ್ದರೆ ಏನಾಗುತ್ತೆ? ಇನ್ವರ್ಟೆಡ್. ನಾನು ಹೇಳಿದೆ ಅಲ್ಲ, ಸೊ ಸೈಡಲ್ಲಿದ್ದರೆ ಲ್ಯಾಟ್ರಲಿ ಇನ್ವರ್ಟೆಡ್ ಆಗಿರುತ್ತೆ. ಇಲ್ಲಿ ಕೆಳಗಡೆ ಇದ್ದರೆ ಡೌನ್ ಪಾರ್ಟಲ್ಲಿ ನಮಗೆ ಮಿರರ್ ಇದ್ದರೆ ಇನ್ವರ್ಟ್ ಆಗಿರುತ್ತೆ. ಓಕೆ, ಸೊ ಇನ್ವರ್ಟ್ ಆಗಿರೋದು ಈ ಥರ ಇರೋದು. ನೆಕ್ಸ್ಟ್ ಏನಾಗುತ್ತೆ? ಮಿರರಲ್ಲಿ ಈ ಥರ ಕಾಣುತ್ತೆ. ಫಸ್ಟು ಅದೊಂದೇ ಫಿಗರ್ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಆನ್ಸರ್ ಸಿಕ್ಕೇ ಬಿಡ್ತು. ಏನು ಆನ್ಸರ್ ಹಂಗಾದ್ರೆ? ಕ್ವಶನ್ ನಂಬರ್ 3ಗೆ ಡಿ ಇಸ್ ದ ಆನ್ಸರ್. ಈಗ ನಮ್ಮ ಮಕ್ಕಳು ಇನ್ನೊಂದು ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ನಾನು ಸಾಮಾನ್ಯ ನೀವು ಮಾಡೋ ಮಿಸ್ಟೇಕ್ಸ್ನು ಕೂಡ ಮಧ್ಯೆ ಹೇಳ್ತಾ ಇರ್ತೀನಿ, ಕೇಳಿಸ್ಕೊಳ್ಳಿ ಅದನ್ನು. ಈಗ ಎ ಮಿರರ್ ಎಲ್ಲಿತ್ತು? ಎಸ್ ಸೈಡಲ್ಲಿತ್ತು. 2 ಸೈಡಲ್ಲಿತ್ತು. 3 ಡೌನಲ್ಲಿದೆ. ನಮ್ಮ ಮಕ್ಕಳು ಆ ಮಿರರ್ನೇ ನೋಡೋಕೆ ಹೋಗಲ್ಲ, ಡೈರೆಕ್ಟ್ ಆನ್ಸರ್ ಮಾಡಿಬಿಡ್ತಾರೆ. ಬಿಕಾಸ್ ಯಾವಾಗಲೂ ಅವರಿಗೆ ಆ ಸೈಡಲ್ಲಿರೋದು ಮಿರರ್ನೇ ಜಾಸ್ತಿ ಕ್ವಶನ್ಸ್ ಬಂದಿರುತ್ತಲ್ಲ. ಸೊ ಹಾಗಾಗಿ ಯಾವಾಗಲೂ ಹಂಗೆ ಇರುತ್ತೆ ಅಂದ್ಬಿಟ್ಟು ಡೈರೆಕ್ಟಾಗಿ ಆನ್ಸರ್ಸ್ನ ಪಟ ಬಿಕಾಸ್ ಬೇಗ ಮಾಡಬೇಕು ಅನ್ನೋದಿರುತ್ತಲ್ಲ. ಇಲ್ಲಿ ಬೇಗ ಮಾಡ್ತೀರಾ ಅನ್ನೋದಕ್ಕಿಂತ ಆನ್ಸರ್ ಕರೆಕ್ಟಾಗಿರೋ ಆನ್ಸರ್ನೇ ಟಿಕ್ ಮಾಡಿದಿರೋ ಅನ್ನೋದು ಮೇನ್ ಇಂಪಾರ್ಟೆಂಟ್ ಅಲ್ಲ. ಈಗ ನೀವು 1.5 hour ಅಥವಾ ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ, 10 minutes ಇರೋ ಎಕ್ಸಾಮ್ನ ನಾನು 1 minute ಮುಗಿಸ್ತೆ ಅನ್ನೋರು ಬೇಕಾ? 10 minutesಗೆ 10 minutesನ ಯೂಸ್ ಮಾಡಿಕೊಂಡು ಎಲ್ಲ ಆನ್ಸರ್ಸು ಕರೆಕ್ಟಾಗಿರೋರು ಬೇಕಾ ಅಲ್ವಾ? ಸೊ ವಿಚ್ ಈಸ್ ಇಂಪಾರ್ಟೆಂಟ್ ನಮ್ಮ ಇದರಲ್ಲಿ ಅಲ್ವಾ? ಅದನ್ನು ನಾವು ನೋಡಬೇಕಾಗತ್ತೆ. ನನಗೆ ಬೇಗ ಆನ್ಸರ್ ಮಾಡೋಕ್ಕಿಂತ ಕರೆಕ್ಟ್ ಆನ್ಸರ್ ಮಾಡಬೇಕು. ಹಾಗಂತ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ಲ? ಯಾವ್ಯಾವುದಕ್ಕೆ ಎಷ್ಟು ಟೈಮ್ ಕೊಡಬೇಕು ಅದನ್ನು ನಾನು ಈ ಎಂಡ್ ಆಫ್ ದ ನವೋದಯ ಸೆಷನ್ಸಲ್ಲಿ ನಾನು ನಿಮಗೆ ಇನ್ನೇನು ಎಕ್ಸಾಮ್ ಹತ್ರ ಬರ್ತಿದೆ ನನಗೆ ಎಲ್ಲನೂ ಹೇಳ್ತೀನಿ. ಅದ್ರ ಬಗ್ಗೆನೂ ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಹೇಗಿರಬೇಕು, ಯಾವುದಕ್ಕೆ ನಾವು ಎಷ್ಟು ಟೈಮ್ ಕೊಡಬೇಕು, ಪ್ರತಿಯೊಂದು ಇನ್ಸ್ಟ್ರಕ್ಟ್ ಮಾಡ್ತೀನಿ. ಎಕ್ಸಾಮ್ ಹೇಗೆ ಅಟೆಂಡ್ ಮಾಡಬೇಕು ಅನ್ನೋದಿಲ್ಲ. ಓಕೆ, ಅಪ್ಲಿಕೇಶನ್ ಹಾಕಿದ್ದೀರಾ ಅಂದ್ಕೊಳ್ತೀನಿ. ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಹಾಕಿ, ತುಂಬ ಲೇಟಾಗಿ ಹೋಗಿದೆ, ಇನ್ನೂ ಹಾಕಿಲ್ಲ ಅಂದರೆ ಮರಿಬೇಡಿ, ಸೈಬರ್ ಸೆಂಟರ್ಸ್ಗೆ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 3ಗೆ ಆನ್ಸರ್ ಇಸ್ ಡಿ. ಹೌದಾ? ಕ್ವಶನ್ ನಂಬರ್ 3ಗೆ ಆನ್ಸರ್ ಇಸ್ ಡಿ. ಬಿಕಾಸ್ ಅದು ಒಂದನ್ನು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಇನ್ವರ್ಟೆಡ್ ಹಿಂಗೆ ಮಾಡ್ತೇವೆ. ಸೊ ಹಾಗಾಗಿ ಅದು ಒಂದೇ ಇರೋದು, ಡಿ ಇಸ್ ದ ಆನ್ಸರ್. ಕ್ವಶನ್ ನಂಬರ್ 4. ಮಿರರ್ ಎಲ್ಲಿದೆ? ಅದು ಫಸ್ಟ್ ನೋಡ್ಬೇಕಾದ್ರೆ ಅದು ಮಿರರ್ ಎಲ್ಲಿದೆ, ವೇರ್ ಇಸ್ ದ ಮಿರರ್ ಅನ್ನೋದೇ ಫಸ್ಟು ನಮಗೆ ಕ್ವಶನ್. ಮಿರರ್ ಇಮ್ಯಾಜಿನ್ ಅನ್ನೋ ಒಂದು ಲೆಸನಲ್ಲಿ. ದೆನ್ ಅದಾದಮೇಲೆ ಸೊ ಓಕೆ ಮಿರರ್ ಇಲ್ಲಿದೆ, ಪೊಸಿಷನ್ ಗೊತ್ತಾಯಿತು. ಅದು ಇನ್ವರ್ಟೆಡಾ ಲ್ಯಾಟ್ರಲ್ ಇನ್ವರ್ಟೆಡಾ ಅದನ್ನು ನಮಗೆ ಮೇಯ್ನಾಗಿ ಅಬ್ಸರ್ವ್ ಮಾಡಬೇಕು. ಆವಾಗ ಮಿರರ್ ಕೆಳಗಡೆ ಇದ್ದರೆ ಏನಾಗುತ್ತೆ, ಈ ಶಾರ್ಪ್ ಪಾಯಿಂಟ್ ಫಸ್ಟು ಸ್ಟಾರ್ಟ್ ಆಗುತ್ತೆ ಹೀಗೆ. ಹೌದಾ? ಆ ಥರ ಇರೋದು ಯಾವುದು ಇಲ್ಲಿ? ಈ ಒಂದೇನಾ? ಇನ್ಯಾವ್ದಾರು ಕಾಂಪಿಟೇಟರ್ಸ್ ಇದ್ದಾರಾ? ನೋ, ಓನ್ಲಿ ಎ ಇಸ್ ದ ಆನ್ಸರ್. ಇನ್ನೇನು ಚೆಕ್ ಮಾಡೋದೇ ಬೇಡ ಇಲ್ಲಿ. ಓಕೆ, ಬಿಕಾಸ್ ಕಾಂಪಿಟೇಟರ್ಸೇ ಇಲ್ಲ ಇಲ್ಲಿ. ಸೊ ಎ ಇಸ್ ದ ಆನ್ಸರ್. ನಮಗೆ ಮೇನ್ ಕಾಮನ್ ಸೆನ್ಸ್ ವರ್ಕ್ ಆಗಬೇಕಾಗಿರೋದು ಯಾವ ಥರ ಕಾಣಿಸುತ್ತೆ ಅಂತ ಹೇಳಿ. ಯಾವುದು? ಓಕೆ, ಶಾರ್ಪಿಂದ ಎಂಡ್ ಆಗಿದ್ರೆ ಶಾರ್ಪೇ ಸ್ಟಾರ್ಟ್ ಆಗೋದು, ಎಲ್ಲಿ ಮಿರರ್ ಇಟ್ಟಿರ್ತೀವಿ ಅಲ್ಲಿ. ಓಕೆ, ನೆಕ್ಸ್ಟ್ ಈಸ್ 5th ಕ್ವಶನ್. ಇಟ್ಸ್ ಆಲ್ಸೋ ಬಾಟಮ್, ಹ್ಯಾವಿಂಗ್ ದ ಮಿರರ್ ಇನ್ ದ ಬಾಟಮ್, ಕೆಳಗಡೆನೇ ಇದೆ. ಓಕೆ, ಸೊ ಇವಾಗ ಏನು? ಎಸ್, ಇಲ್ಲಿಂದ ಹೆಂಗೆ ಸ್ಟಾರ್ಟ್ ಆಗುತ್ತೆ ನೀವು ಅಬ್ಸರ್ವ್ ಮಾಡಬೇಕು. ಈ ಒಂದು ಲೈನೇ ಫಸ್ಟು ಹಿಂಗೆ ಸ್ಟಾರ್ಟ್ ಆಗುತ್ತೆ, ದೆನ್ ದಿಸ್ ಒನ್, ದೆನ್ ದಿಸ್ ಒನ್. ಎಲ್ಲಿದೆ ಆನ್ಸರು? ಆ್ಯಂಡ್
ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕು, ನಮಗೆ 2 ಆಪ್ಷನ್ ಇದೆ ಆ ಥರ ಇರೋದು, ಬಿ ಆ್ಯಂಡ್ ಸಿ. ಆ್ಯಂಡ್ ಇನ್ನೊಂದು ಏನು ಆಪ್ಷನ್ ನಮಗೆ ಇಲ್ಲಿ ಬಿ ಇದೆ. ಆ ಬಿ ಹೆಂಗೆ ಕಾಣುತ್ತೆ? ಎಸ್, ಈ ಥರನೇ ಕಾಣೋದು, ಹೌದಾ? ಕೆಳಗಡೆ ಆ್ಯಂಡ್ ದೆನ್ ದಿಸ್ ಸೈಡ್. ಸೊ ಇಲ್ಲೊಂದು ಎಕ್ಸ್ಟ್ರಾ ಬಾಳ ಬಂದ್ಬಿಟ್ಟಿದೆ, ಅದ್ರ ಬಗ್ಗೆ ವರಿ ಮಾಡಬೇಡಿ. ಓಕೆ, ಪಿ ಇಸ್ ದ ಸಾರಿ ಪಿ ಈ ಥರ. ಹಾಗಾಗಿ 5th one ಆನ್ಸರ್ ಇಸ್ ಸಿ. ಎನಿ ಡೌಟ್ಸ್? ಜಸ್ಟ್ ಕಮೆಂಟ್. ಓಕೆ, ಸಿ ಇಸ್ ದ ಆನ್ಸರ್. ನೆಕ್ಸ್ಟ್ ಹ್ಯಾವ್ ಅ ಲುಕ್ ಆನ್ ಕ್ವಶನ್ ನಂಬರ್ 6. ಕ್ವಶನ್ ನಂಬರ್ 6 ಏನು? ಎಲ್ಲಿದೆ ಮಿರರ್ ಅಲ್ಲ? ಫಸ್ಟ್ ಕ್ವಶನ್, ವೇರ್ ಇಸ್ ದ ಮಿರರ್? ಇಟ್ಸ್ ಆನ್ ದ ಸೈಡ್ ವೇ. ಓಕೆ, ನೆಕ್ಸ್ಟ್ ಏನಾಗುತ್ತೆ? ಇಲ್ಲಿರೋದ್ರಿಂದ ಇಲ್ಲಿ ಲೆಫ್ಟಲ್ಲಿರೋದು ಏನಾಗುತ್ತೆ? ರೈಟ್ ಸೈಡಿಗೆ ಬರುತ್ತೆ, ರೈಟಲ್ಲಿರೋದು ಲೆಫ್ಟ್ ಸೈಡಿಗೆ ಹೋಗುತ್ತೆ ಅಂತ ಹೇಳಿ ನಾನು ಹೇಳ್ಕೊಟ್ಟಿದ್ದೀನಿ ಅಲ್ವಾ? ಸೊ ಈಗ ಸ್ಟಾರ್ಟ್ ಮಾಡೋಣ ಬರೆಯೋದಕ್ಕೆ. ಇಟ್ಸ್ ಲೈಕ್ ದಿಸ್ ಆ್ಯಂಡ್ ದೆನ್ ದಿಸ್ ಒನ್ ಆ್ಯರೋ ಪಾಯಿಂಟೆಡ್, ಆ್ಯರೋ ಇಸ್ ದೇರ್, ನೋ? ಸೊ ದಟ್ ಒನ್ ಹೆಂಗೆ ಬರಬೇಕು? ಹಿಂಗೆ ಬರಬೇಕು. ನೀವು ಆದಷ್ಟು ಡ್ರಾ ಮಾಡಲಿಲ್ಲ ಅಂದರೆ ಆನ್ಸರ್ ಸರಿಯಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಿ ಇಸ್ ದ ಆನ್ಸರ್. ಡ್ರಾ ಅಂದರೆ ನೀವು ಕ್ವಶನ್ ಪೇಪರಲ್ಲಿ ಡ್ರಾ ಮಾಡೋ ಹಾಗಿಲ್ಲ, ಇಮ್ಯಾಜಿನೇಷನಲ್ಲಿ ಡ್ರಾ ಮಾಡಬೇಕು. ಓಕೆನಾ? ಸೊ ಬಿ ಇಸ್ ದ ಆನ್ಸರ್. ಇಟ್ಸ್ ಯುವರ್ ಇಮ್ಯಾಜಿನೇಷನ್. ಇಮ್ಯಾಜಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ವಿಜುವಲೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7. ಯಾ, ವಾಟ್ ಇಸ್ ದ ಆನ್ಸರ್ ಫಾರ್ ಕ್ವಶನ್ ನಂಬರ್ 7? ಶೇಡೆಡ್ ಪಾರ್ಟ್ಸ್. ಫಸ್ಟ್ ಮಿರರ್ ಗೊತ್ತಾಯಿತು ಎಲ್ಲಿದೆ ಅಂತ. ಕ್ವಶನ್ ನಂಬರ್ 7, 8, 9 ಮೂರಿಗೂ ಕೂಡ ಸೈಡ್ ವೇ ಇದೆ, ರೈಟ್ ಸೈಡಲ್ಲಿದೆ. ಈಗ ಶೇಡೆಡ್ ಪಾರ್ಟ್ಸ್ನ ಅಬ್ಸರ್ವ್ ಮಾಡಬೇಕು. ಸೊ ಫಸ್ಟ್ ಇಲ್ಲಿ ಎಂಡಪ್ ಆಗಿರೋದು ಯಾವುದು? ಐಸ್. ಓಕೆ, ಲಿಪ್ಸ್ ಹಿಂಗೆ ಸ್ಟಾರ್ಟ್ ಆಗುತ್ತೆ, ದೆನ್ ಸ್ಕ್ವೇರು. ಸೇಮ್ ಫಿಗರ್ ವಿಲ್ ಡ್ರಾ ದೇರ್. ಆ್ಯಂಡ್ ಫಸ್ಟು ಶೇಡೆಡ್ ಪಾರ್ಟ್ ಇಲ್ಲಿದೆ, ಸೊ ದೆನ್ ಶೇಡೆಡ್ ಪಾರ್ಟ್ ಡೌನ್ ಇದೆ. ಡಯಾಗ್ನಲ್ ಇಲ್ಲಿ ಬರುತ್ತೆ, ಇಲ್ಲಿ ಶೇಡೆಡ್ ಪಾರ್ಟ್ ಬರುತ್ತೆ. ಈ ಸೈಡ್ ಇರೋದು ನೋಡಿ, ಲೆಫ್ಟ್ ಫಸ್ಟ್ ಇರೋದು ಅನ್ಶೇಡೆಡ್ ಪಾರ್ಟ್, ಅದನ್ನು ಲೆಫ್ಟಿಗೆ ತೊಗೊಬಂದರೆ ಎಸ್ ಅನ್ಶೇಡೆಡ್ ಆಗುತ್ತೆ. ಶೇಡೆಡ್ ಇರೋದು ಯಾವ ಸೈಡಲ್ಲಿದೆ? ಲೆಫ್ಟಲ್ಲಿದೆ, ಅದು ರೈಟ್ ಸೈಡಿಗೆ ಬರುತ್ತೆ. ಲೆಫ್ಟ್ ಇರೋದು ರೈಟ್ ಸೈಡಿಗೆ ಬರುತ್ತೆ. ಸೊ ಈಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. 7th one, ವಾಟ್ ಇಸ್ ದ ಆನ್ಸರ್? ಡಿನೇನಾ? ಓಕೆ, ಈ ಥರ ನಿಮ್ಮ ವಿಸುವಲೈಸೇಷನ್ ಹೆಂಗಿರಬೇಕು ಅಂತ ಹೇಳ್ತಾ ಇರೋದು. ಆನ್ಸರ್ ಇಸ್ ಡಿ. ನೆಕ್ಸ್ಟ್, ಓಕೆ, ಅಗೇನ್ ಲೆಟರ್ಸ್ ಬಂದ್ರೇ ಸ್ವಲ್ಪ ಯೋಚನೆ ಜಾಸ್ತಿ ಮಾಡಬೇಕು ಅನ್ನೋದು, ಥಿಂಕಿಂಗ್ ಲೆವೆಲ್ ಜಾಸ್ತಿ, ಇದರಲ್ಲಿ ಸ್ವಲ್ಪ ಹೈಪರ್ ಆಕ್ಟಿವ್ ಆಗಬೇಕು ಬ್ರೈನ್. ಓಕೆ, ಕ್ವಶನ್ ನಂಬರ್ 8. ವೇರ್ ಇಸ್ ದ ಮಿರರ್? ಆಲ್ರೆಡಿ ಹೇಳಿದ್ದೀನಿ, 8 to 9ಗೆಲ್ಲ ಸೈಡ್ ವೇ ಇದೆ. ಸೊ ವಾಟ್ಸ್ ದ ಆನ್ಸರ್ ಫಾರ್ 8? ಎ ಇಸ್ ದ ಆನ್ಸರ್. ಆಲ್ರೆಡಿ ಬಿ ತೆಗ್ದು ಹಾಕ್ಬಿಡ್ತೀವಿ, ನಮಗೆ ಆ ಥರ ಬರೋದಿಲ್ಲ. ನಮ್ಗೆ ಇಲ್ಲಿರೋದು ಎ, ಸಿ ಮತ್ತು ಡಿ. ಒಂದೊಂದೇ ಲೆಟರ್ನ ಅಬ್ಸರ್ವ್ ಮಾಡಿ. ಓಕೆ, ಒಂದೊಂದೇ ಲೆಟರ್ನ ಅಬ್ಸರ್ವ್ ಮಾಡಿದಾಗ ನಿಮಗೆ ಫಸ್ಟ್ ಒನ್ನಲ್ಲೇ ಎಲ್ಲ ಆನ್ಸರ್ ಸಿಕ್ಬಿಡುತ್ತೆ. ನೆಕ್ಸ್ಟು ಸಿ, ಡಿ ಅವಕ್ಕೆಲ್ಲ ಹೋಗೋ ಅವಶ್ಯಕತೆನೇ ಇರೋದಿಲ್ಲ. ಡಿ ನೋಡಿ, ಎಸ್ ಇನ್ವರ್ಟೆಡ್. ಬಿ ಫಸ್ಟು ಲೆಫ್ಟಲ್ಲಿರೋದು ರೈಟಲ್ಲಿರೋದು ಲೆಫ್ಟ್, ಹಾಗೆ ಟರ್ನ್ ಆಗುತ್ತೆ. ಇ, ಎಸ್. ಹಾಗಾಗಿ ಆನ್ಸರ್ ಯಾವುದು? ಎ. ಯಾಕೆ ಸಿ ಅಲ್ಲ? ಯಾವ್ದು ತಪ್ಪಾಗಿದೆ ಇಲ್ಲಿ? ಸಿ ಅಲ್ಲಿ. ಬಿ ಮತ್ತು ಎಲ್ ಎರಡೂ ಕೂಡ ರಾಂಗ್ ಇದೆ ಇಲ್ಲಿ. ಆ್ಯಂಡ್ ಡಿ ಅಲ್ಲಿ ಯಾವುದ್ಯಾವ್ದು ರಾಂಗ್ ಇದೆ? ಸರಿ ಇರೋದು ಒಂದೂ ಇಲ್ಲ ಇಲ್ಲಿ. ಸೇಮ್ ಕ್ವಶನ್ ಫಿಗರ್ ಹೇಗಿದೆಯೋ ಡಿಟೋ ಸೇಮ್ ಥಿಂಗ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 9. ಮಿರರ್ ಇಸ್ ಸೈಡ್ ವೈಸ್. ಸೊ ಸೈಡ್ ವೈಸ್ ಇರೋದ್ರಿಂದ ಅಬ್ಸರ್ವೇಷನ್ ನಮಗೆ ಹಿಂಗೆ ಲೆಫ್ಟಲ್ಲಿರೋದು ರೈಟ್ ಬರಬೇಕು, ರೈಟಲ್ಲಿರೋದು ಲೆಫ್ಟ್ ಬರಬೇಕು. ಇಲ್ಲಿ ರೈಟಲ್ಲಿರುವಂತಹ ಸ್ಟ್ಯಾಂಡಿಂಗ್ ಲೈನ್ ಲೆಫ್ಟಿಗೆ ಬರಬೇಕು. ಓಕೆ, ಎಲ್ಲದರಲ್ಲೂ ಲೆಫ್ಟ್ ಇದೆಯಾ? ನೋ. ಎ ಮತ್ತು ಬಿ ಅಲ್ಲಿ ಮಾತ್ರ. ಸೊ ಈಗ ಕಾಂಪಿಟೇಟರ್ಸ್ ಯಾರು? ಎ ಮತ್ತು ಬಿ ಎರಡೇ. ಸೊ ನೆಕ್ಸ್ಟ್, ವಾಟ್ ಇಸ್ ದ ಅಬ್ಸರ್ವೇಷನ್? ಓಕೆ, ಈ ಲೈನ್ ಅಬ್ಸರ್ವ್ ಮಾಡಿದ್ರೆ ಎಸ್, ಬೋತ್ ದ ಲೈನ್ಸ್ ಆರ್ ಸೇಮ್ ಥಿಂಗ್. ಬಟ್ ವಾಟ್ ಅಬೌಟ್ ಸ್ಟಾರ್? ಸ್ಟಾರ್ ಎಲ್ಲಿದೆ ನಮಗೆ? ಲೆಫ್ಟ್ ಸೈಡಲ್ಲಿದೆ. ಅದು ನಮಗೆ ರೈಟಿಗೆ ತಾನೇ ಬರಬೇಕು. ಎಸ್, ನೋ. ಆನ್ಸರ್ ಈಸ್ ವಾಟ್? ಎ ಈಸ್ ದ ಆನ್ಸರ್. ಲೆಫ್ಟಲ್ಲಿರೋದು ರೈಟಿಗೆ ಬರಬೇಕು. ಲೆಫ್ಟಲ್ಲೇ ಇರುತ್ತಾ? ನೋ. ಆ್ಯಂಡ್ ಇಲ್ಲಿ ಅಬ್ಸರ್ವ್ ಮಾಡೋದು, ಲಾಸ್ಟ್ ಲೈನ್ಗೆ ಇದು ಕನೆಕ್ಟ್ ಆಗಿದೆ. ಆ್ಯಂಡ್ ಇಲ್ಲೂ ಕೂಡ ಲಾಸ್ಟ್ ಲೈನ್ಗೆ ಕನೆಕ್ಟ್ ಆಗಬೇಕು. ಓಕೆ, ಅಬ್ಸರ್ವೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ವಾಟ್ಸ್ ದ ಆನ್ಸರ್? ಕ್ವಶನ್ ನಂಬರ್ 12. ಸೊ ಮಿರರ್ ಸೈಡ್ ವೈಸಲ್ಲಿದೆ, ಕಂಟಿನ್ಯೂಸ್ ಆಗಿ ಸೈಡ್ ವೈಸೇ ಇದೆ ನೋಡಿ. ಲೆಫ್ಟಲ್ಲಿರೋದು ರೈಟಿಗೆ ಹೋಗುತ್ತೆ, ಇಲ್ಲಿ ರೈಟಲ್ಲಿರೋದು ಲೆಫ್ಟಿಗೆ ಬರುತ್ತೆ. ಸೊ ಇದು ಫಸ್ಟು ಸ್ಟಾರ್ಟ್ ಆಗುತ್ತೆ, ಹೌದಾ? ಸೊ ಯಾವುದ್ರಲ್ಲಿದೆ ಆ ಥರ? ಬಿ ಒಂದೇನಾ? ಇನ್ಯಾವುದ್ರಲ್ಲಾದ್ರು ಇದೆಯಾ? ನೋ, ಬಿ ಒಂದರಲ್ಲೇ ಇರೋದು. ಸೊ ಹಾಗಾಗಿ ಆನ್ಸರ್ ಬಿ.
ಮತ್ತು ಇನ್ನೇನು ಚೆಕ್ ಮಾಡೋದೇ ಬೇಡ. ಬಟ್ ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಬೇಡ ಅನ್ನೋದಿಲ್ಲ. ಓಕೆನಾ? ಕ್ರಾಸ್ ಚೆಕ್ ಮಾಡೋದು ತುಂಬ ಮುಖ್ಯ ಮ್ಯಾಥ್ಸಲ್ಲಿ, ನವೋದಯ ಎಕ್ಸಾಮಲ್ಲಿ. ಸೊ ಹಿಯರ್ ಆಲ್ಸೋ ಮಿರರ್ ಕ್ವಶನ್ ನಂಬರ್ 13. ಲೆಫ್ಟಲ್ಲಿರೋದು ರೈಟಿಗೆ ಬರುತ್ತೆ, ರೈಟಲ್ಲಿರೋದು ಲೆಫ್ಟಿಗೆ ಹೋಗುತ್ತೆ. ಇದೆಯಾ? ಕರೆಕ್ಟಾಗಿದೆ. ಕರೆಕ್ಟ್ ಆನ್ಸರ್ ಯಾವುದು ಈಗ? ಎಸ್, ಕ್ವಶನ್ ನಂಬರ್ 13 ಎ ಇಸ್ ದ ಆನ್ಸರ್. ನೋಡಿದ ತಕ್ಷಣ ಸಿಕ್ಬಿಟ್ಟಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 14. ಎಸ್, ವಾಟ್ಸ್ ದ ಆನ್ಸರ್? ಕ್ವಶನ್ ನಂಬರ್ 14 ಅಬ್ಸರ್ವ್ ಮಾಡಿದ್ರ? ಬಿ ಇಸ್ ದ ಆನ್ಸರ್. ಓಕೆ, ಇಲ್ಲಿ ಶೇಡೆಡ್ ಪಾರ್ಟ್ನ ಫಸ್ಟಿಗೆ ಕಾಣೋದೇ ನಮಗೆ ಶೇಡೆಡ್ ಪಾರ್ಟ್ಸ್ ಅಲ್ವಾ? ಶೇಡೆಡ್ ಪಾರ್ಟ್ಸ್ನ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಲೆಫ್ಟಲ್ಲಿರೋದು ಇಲ್ಲಿ ರೈಟಲ್ಲಿ ಬರಬೇಕು. ಯಾವುದಪ್ಪ ರೈಟಲ್ಲಿರೋದು? ಇದು ಒಂದೇ. ಆ್ಯಂಡ್ ಅಪ್ಪರ್ ರೈಟ್ ಇರಬೇಕು ನಮಗೆ, ಡೌನ್ ರೈಟ್ ಅಲ್ಲ. ಸೊ ಇಲ್ಲಿ ಡೌನ್ ಇದೆ, ಅಪ್ಪರ್ ಲೆಫ್ಟ್ ಇದೆ. ಅಪ್ಪರ್ ಲೆಫ್ಟ್ ನಮಗೆ ಬೇಡ, ಅಪ್ಪರ್ ರೈಟೇ ಬೇಕಾಗಿರೋದು. ಅಲ್ಲಿ ಲೆಫ್ಟಲ್ಲಿದೆ ಆಲ್ರೆಡಿ, ಅಪ್ಪರ್ ಲೆಫ್ಟಲ್ಲಿ ನಮಗೆ ಅದೇ ಬೇಕಾಗಿರೋದು. ಸೊ ಆನ್ಸರ್ ಇಸ್ ಬಿ, 14th one ಬಿ. ಕ್ವಶನ್ ನಂಬರ್ 15. ಮಿರರ್ ಈಸ್ ಸೈಡ್ ವೈಸ್ 15, 16, 17 ಮೂರು ಕೂಡ. ಓಕೆ, ಸೊ ಈ ಸೈಡ್ ವೈಸಲ್ಲಿ ಅಬ್ಸರ್ವೇಷನ್ ಮಾಡಿದ್ರೆ ಲೆಫ್ಟ್ ಇರೋದು ರೈಟಿಗೆ ಬರಬೇಕು. ಸೊ ಯಾವುದು ಆನ್ಸರು? ಸಿ ಇಸ್ ದ ಆನ್ಸರ್. ಕಾಂಪಿಟೇಟರ್ಸೇ ಇಲ್ಲ ಅಲ್ಲಿ. ಓಕೆ, ಸೇಮ್ ಟು ಸೇಮ್ ಅಂತೂ ಇರೋದಿಲ್ಲ. ಮಿರರ್ ಇಂತೂ ಕೆಳಗಡೆ ಇಲ್ಲ, ಇಲ್ಲಿ ಸೈಡ್ ವೈಸ್ ಇರೋದ್ರಿಂದ ಸಿ ಇಸ್ ದ ಆನ್ಸರ್. ದೆನ್ 16th one. ವಾಟ್ ಇಸ್ ದ ಆನ್ಸರ್ ಫಾರ್ 16th one? ಎಸ್, ಅಬ್ಸರ್ವೇಷನ್. ನಮಗಿಲ್ಲಿ ಕಾಂಪಿಟೇಟರ್ಸ್ ಯಾರು? ಸಿ, ಎ ಮತ್ತು ಡಿ. ಸಿ ಆಗಲ್ಲ, ಬಿಕಾಸ್ ಶೇಡೆಡ್ ಪಾರ್ಟ್ ಅಬ್ಸರ್ವ್ ಮಾಡಬೇಕು ನೀವು. ಇಲ್ಲಿ ಶೇಡೆಡ್ ಪಾರ್ಟ್ ಏನಾಗಿದೆ? ಎಲ್ಲ ಶೇಡೆಡ್ ಪಾರ್ಟೇ ಇದೆ. ನಮಗೆಲ್ಲ ಶೇಡೆಡ್ ಪಾರ್ಟ್ ಇರೋದು ಬೇಡ. ಸರ್ಕಲ್ ಟ್ಯಾರೋ ಶೇಡೆಡ್ ಪಾರ್ಟ್ ಇಲ್ಲ. ಸೊ ನಾವಿಲ್ಲಿ ಶೇಡೆಡ್ ಅಬ್ಸರ್ವ್ ಮಾಡಬೇಕು. ಈ ಒಂದು ಪಾರ್ಟ್ ಅಬ್ಸರ್ವ್ ಮಾಡಬೇಕು. ಈ ಒಂದು ಶೇಡೆಡ್ ಪಾರ್ಟ್ನ ಮಾತ್ರ ತೊಗೊಂಡ್ರೆ, ಮೀನ್ಸ್ ಸ್ಕ್ವೇರ್ನ ಮಾತ್ರ ತೊಗೊಂಡ್ರೆ ಅದರಲ್ಲಿ ರೈಟ್ ಸೈಡ್ ಶೇಡ್ ಆಗಿದೆ. ಸೊ ಹಾಗಾದ್ರೆ ಇಲ್ಲಿ ಏನಾಗಬೇಕು? ರೈಟ್ ಸೈಡೇ ಶೇಡ್ ಆಗಬೇಕಾ? ಲೆಫ್ಟ್ ಸೈಡ್ ತಾನೇ ಶೇಡ್ ಆಗಬೇಕು. ಸೊ ಆ ಒಂದು ಪಾಯಿಂಟ್ನ ಕನ್ಸಿಡರ್ ಮಾಡಿದ್ರೆ ನಮಗೆ ಎ ಇಸ್ ದ ಆನ್ಸರ್. ಹೌದಾ? ಸೊ ವಿಚ್ ಇಸ್ ದ ಆನ್ಸರ್? ಎ ಇಸ್ ದ ಆನ್ಸರ್. Okay, next question number 17. Yes, mirror is this side, so this part should come this side. Okay, ಒಂದು ಬಾಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಪಾರ್ಟಲ್ಲಿ ಸ್ಟಾರ್ಟ್ ಆಗಬೇಕು. ಯಾವುದು? ಎಸ್, ಸಿ ಅಂತೂ ಆಗಲ್ಲ. ಎ, ಬಿ ಮತ್ತು ಡಿ. ಈಗ ನೆಕ್ಸ್ಟ್ ಏನು ಅಬ್ಸರ್ವ್ ಮಾಡಬೇಕು? ಶೇಡೆಡ್ ಪಾರ್ಟ್. ಸೊ ಇಲ್ಲಿ ಅಪ್ಪರ್ ಪಾರ್ಟ್ ಪೂರ ಎಂಟಿ ಇದೆ. ಸೊ ಇಲ್ಲಿ ಅಪ್ಪರ್ ಪಾರ್ಟ್ ಎಸ್, ಹಾಗಾಗಿ ಡಿ ಕೂಡ ಇಲ್ಲ. ಕಾಂಪಿಟೇಟರ್ಸ್ ಯಾರು? 50-50 ಹೋದ್ಮೇಲೆ ಎ, ಬಿ ಮಾತ್ರ. ಎ, ಬಿ ಅಲ್ಲಿ ನೀವು ಅಬ್ಸರ್ವ್ ಮಾಡಬೇಕು. ಇಲ್ಲಿ ಶೇಡೆಡ್ ಪಾರ್ಟ್ಸು ಒಂದು ಬಿಟ್ಟು ಒಂದು ಅನ್ನೋ ರೀತಿಯಲ್ಲಿ ಅಪೋಸಿಟಲ್ಲಿ ಶೇಡ್ ಆಗಿದೆ. ಎ ಅಲ್ಲಿ ಏನಾಗಿದೆ? ಒಂದು ರೋ ರೀತಿಯಲ್ಲಿ ಆಗಿದೆ. ಸೊ ಹಾಗಾಗಿ ಎ ಅಂತೂ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ವಾಟ್ ಈಸ್ ದ ಆನ್ಸರ್? ಬಿ. ಆ್ಯಂಡ್ ಅಲ್ಲೂ ನೀವು ಚೆಕ್ ಮಾಡ್ಕೋಬೋದು. ಲೆಫ್ಟ್ ಶೇಡೆಡ್ ಆಗಿರೋದು ಇಲ್ಲಿ ರೈಟ್ ಶೇಡೆಡ್ ಆಗಿದೆ. ಹೌದಾ? ರೈಟ್ ಶೇಡೆಡ್ ಆಗಿರೋದು ಲೆಫ್ಟ್ ಶೇಡೆಡ್ ಆಗಿದೆ. ಸೊ ದಟ್ ಆನ್ಸರ್ ಇಸ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 18. ಇಲ್ಲಿ ನಂಬರ್ ಕೂಡ ಇದೆ ಆ್ಯಂಡ್ ದೆನ್ ಆಲ್ಫಾಬೆಟ್ ಕೂಡ ಇದೆ, ಲೆಟರ್ ಇದೆ. ಹೌದಾ? ಮಿರರ್ ಕೂಡ ಸೈಡ್ ವೈಸಲ್ಲಿದೆ 18, 19, 20 ಮೂರಕ್ಕೂ ಕೂಡ. ಓಕೆ, ಸ್ಕ್ವೇರಲ್ಲಿ ಏನು ನಮಗೆ ಡಿಫ್ರೆನ್ಸ್ ಏನಿಲ್ಲ. ಓನ್ಲಿ ವಿ ಹ್ಯಾವ್ ಟು ಅಬ್ಸರ್ವ್ ದ ನಂಬರ್ಸ್ ಆ್ಯಂಡ್ ಆಲ್ಫಾಬೆಟ್ಸ್ ಮಾತ್ರ ಅಬ್ಸರ್ವ್ ಮಾಡಬೇಕಾಗತ್ತೆ. 18th one, ವಾಟ್ ಇಸ್ ದ ಆನ್ಸರ್? ಸಿಕ್ತಾ ನಮ್ಮ ಮಕ್ಕಳಿಗೆಲ್ಲರಿಗೂ ಕೂಡ? ಸೈಡ್ ವೈಸ್ ಇರೋದ್ರಿಂದ ಈನ ಅಬ್ಸರ್ವ್ ಮಾಡಿ. ಎ ಅಂತೂ ಆಗೋದಿಲ್ಲ, ಸಿನೂ ಆಗೋದಿಲ್ಲ. ಇದು ಅಪ್ರೈಟ್ ಡೈರೆಕ್ಷನ್ ಅನ್ನೋ ರೀತಿಯಲ್ಲಿ ಮಿರರ್ ಇಲ್ಲಿ ಇಟ್ಕೊಂಡು ಆನ್ಸರ್ ತೊಗೊಂಡಿದೆ. ಸೊ ಹಾಗಾಗಿ ಅದಲ್ಲ. ನಮಗೆ ಕಾಂಪಿಟೇಟರ್ಸ್ 50-50 ಅನ್ನೋ ರೀತಿಯಲ್ಲಿ ಬಿ ಮತ್ತು ಡಿ ಇಬ್ಬರೇ ಸಿಕ್ಕಿದ್ದು, ಎರಡೇ ಇರೋದು. ಆ್ಯಂಡ್ ಲೆಫ್ಟ್ ಇರೋದು ರೈಟ್ ಹೋಗಬೇಕು, ರೈಟ್ ಇರೋದು ಲೆಫ್ಟ್ ಬರಬೇಕು. ಅದರಲ್ಲಿ ಯಾವುದು? ಎರಡು ಕೂಡ ಲೆಫ್ಟಲ್ಲಿದೆ, ಬಿ ಮತ್ತು ಡಿ. ಅದರಲ್ಲಿ ನೋ ವೈಸ್. ಈ ಕೂಡ ಸರಿಯಾಗಿದೆ. ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು 3 and 1 ಉಲ್ಟಾ ತಿರ್ಕೋಬೇಕಲ್ವಾ? ಹೌದಾ ಅಲ್ವಾ? ಹಾಗಾಗಿ ಆನ್ಸರ್ ಯಾವುದು? ಡಿ. ಇಲ್ಲಿ ಕರೆಕ್ಟಲ್ಲಿ ಹೇಗಿದೆ ಕ್ವಶನ್ ಫಿಗರಲ್ಲಿ? ಅದೇ ಸೈಡ್ ಇದೆ. ಮೀನ್ಸ್ ಸೈಡ್ ಅಂದರೆ ಡೈರೆಕ್ಷನ್ ಹೇಳ್ತಿರೋದು. ಡೈರೆಕ್ಷನ್ ಅದೇ ಡೈರೆಕ್ಷನ್. 3 ಇಲ್ಲಿ ಹೇಗಿದೆಯೋ ಅದೇ ಥರ 3 ಕಾಣಿಸ್ತಿದೆ. ಉಲ್ಟಾ ಏನಾದ್ರು ತಿರ್ಕೊಂತಿರೋದು ಕಾಣಿಸ್ತಿದೆಯಾ? ನೋ. ಪ್ಲೇಸ್ಮೆಂಟ್ ಓಕೆ, ರೈಟ್ ಇರೋದು ಲೆಫ್ಟಿಗೆ ಬಂದಿದೆ. ಪ್ಲೇಸ್ಮೆಂಟ್ ಬಗ್ಗೆ ನೋ ವರೀಸ್. ಅದು
ಡೈರೆಕ್ಷನ್ ಯಾವ ಕಡೆ ತಿರ್ಕೋಬೇಕಿತ್ತು ಅಲ್ವಾ? ಸೊ ಹಾಗಾಗಿ ಆನ್ಸರ್ ಇಸ್ ಡಿ. ಸೊ ಇಲ್ಲಿ ಪರ್ಫೆಕ್ಟ್ ಆಗಿದೆ. ನಾವು ಮಿರರ್ನಲ್ಲಿಟ್ಟರೆ ಹೀಗೆ ಕಾಣಿಸೋದು. ನೆಕ್ಸ್ಟ್ ಕ್ವಶನ್ ನಂಬರ್ 19. ಮಿರರ್ ಸೈಡ್ ವೈಸ್ ಇದೆ. ಸೊ ಮಿರರ್ ಸೈಡ್ ವೈಸ್ ಇರೋದ್ರಿಂದ ನಮಗೆ ಇಲ್ಲಿರುವ ಈ ಪಾರ್ಟ್ನ ತೊಗೊಳ್ಳೋಣ. ರೈಟ್ ಸೈಡ್ ಇದೆ ಅಂದ್ಕೊಳ್ಳೋಣ. ಈ ಒಂದು ಬಾಕ್ಸಲ್ಲಿ ಇದು ರೈಟ್ ಸೈಡ್ ಇದೆ. ನಮಗೆ ಅದೇನಾಗಬೇಕು? ಎಸ್, ಲೆಫ್ಟ್ ಸೈಡ್ ಬರಬೇಕು. ಯಾವುದ್ರಲ್ಲಿ ಲೆಫ್ಟ್ ಇದೆ? ಬಿ ಒಂದೇನಾ? ಇನ್ಯಾವುದ್ರಲ್ಲಾದರೂ ಇದೆಯಾ? ನೋ, ಬಿ ಒಂದರಲ್ಲಿ ಇರೋದು. ಸೊ ಹಾಗಾಗಿ ಬಿ. ಮತ್ತೇನೋ ಆಪ್ಷನ್ನ ಹುಡ್ಕೋದೇ ಬೇಡ. ಫಸ್ಟ್ ರೈಟು ಲೆಫ್ಟು ರೈಟ್ ನೋಡಬೇಕಲ್ಲ. ಅಪ್ಪು ಡೌನು ಅಪ್ ಇದೆ ಅಲ್ವಾ ನೋಡಬೇಕಾಗಿರೋದು. ಅದರ ಕಾಂಪಿಟೇಟರ್ಸ್ ಎಲ್ಲ ಅಂದಾಗ ನಾವು ಯಾಕೆ ಯೋಚನೆ ಮಾಡೋಣ? ಸೊ ಬಿ ಇಸ್ ದ ಆನ್ಸರ್. ಆದರೂ ಕ್ರಾಸ್ ಚೆಕ್ ಮಾಡೋದನ್ನ ಬಿಡಬೇಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 20. ಸೊ ರೈಟ್ ಇರುವಂಥ ಈ ಆ್ಯರೋ ಲೆಫ್ಟಿಗೆ ಬರಬೇಕು. ಯಾವುದ್ಯಾವುದ್ರಲ್ಲಿದೆ? ಎ ಮತ್ತು ಡಿ ಯಲ್ಲಿದೆ. ಓಕೆ, ಸೊ ನೆಕ್ಸ್ಟ್ ಅಬ್ಸರ್ವ್ ಮಾಡೋಣ. ಈ ಒಂದು ಶಾರ್ಟ್ ಹ್ಯಾಂಡ್ ಆ್ಯಂಡ್ ಲಾಂಗ್ ಹ್ಯಾಂಡ್ ಆಫ್ ಅ ಕ್ಲಾಕ್ನ ಅಬ್ಸರ್ವ್ ಮಾಡೋಣ. ಈ ಥರ ಇರೋದು ಮೀನ್ಸ್ ಈ ಕಡೆ ಹಿಂಗಿದ್ರೋದು, ಈ ಕಡೆ ಬಂದಾಗ ಮಿರರು ಈ ಥರ ಕಾಣಿಸುತ್ತೆ. ಹಾಗಾಗಿ ಆನ್ಸರ್ ಇಸ್ ಡಿ. 20ಗೆ ಆನ್ಸರ್ ಏನು? ಡಿ ಇಸ್ ದ ಆನ್ಸರ್. ನೋಡಿ, 2 ಲೆಸನ್ನ ಎಷ್ಟು ಬೇಗ ಮುಗಿಸಿದ್ವು, 6th and 7th. ಬಟ್ 8th ಲೆಸನ್ನ ನಾವು ಬೇಗ ಮುಗಿಸಿದ್ವಾ ಒಂದೇ ಕ್ಲಾಸಲ್ಲಿ? ಇನ್ನೂ ಲೆಂತಿ ಇದೆ ಅದು. ಅಂದರೆ ಮೆಥಡ್ಸ್ ಅಬ್ಸರ್ವೇಷನ್ನು ತುಂಬ ಜಾಸ್ತಿ ಮಾಡಬೇಕಾಗಿದೆ. ಎಲ್ಲದರಲ್ಲೂ ಮಾಡಬೇಕು, ಅಬ್ಸರ್ವೇಷನ್ ಇಲ್ದಲ್ಲ ಯಾವ ಲೆಸನು ಇಲ್ಲ. ಬಟ್ ಇದರಲ್ಲಿ ಸ್ವಲ್ಪ ಜಾಸ್ತಿ ಮೈಂಡ್ಗೆ ಕೆಲಸ ಕೊಡಬೇಕಾಗಿದೆ. ಓಕೆ, ನಾವು ಲೆಟ್ ಅಸ್ ಎಂಡ್ ಆಫ್ ದಿಸ್ ಟುಡೇಸ್ ಸೆಷನ್. ಇವತ್ತು ಇಲ್ಲಿಗೆ ಕ್ಲಾಸ್ ಮುಗಿಸೋಣ. ಇವತ್ತು ಹೋಮ್ವರ್ಕ್ ಕೊಡಲ್ಲ, ಮೀನ್ಸ್ ಈ ಲೆಸನ್ದು ಹೋಮ್ವರ್ಕ್ ಕೊಡಲ್ಲ. ಆಲ್ರೆಡಿ ನಿಮಗೆ ಒಂದು ಲೆಸನ್ ಹೋಮ್ವರ್ಕ್ ಇದೆ, ಅದನ್ನು ಕಮೆಂಟ್ ಮಾಡಿ. ನೆಕ್ಸ್ಟು ಈ ಲೆಸನ್ ಹೋಮ್ವರ್ಕ್ನ ನಾಳೆ ಇನ್ನು ಕಂಟಿನ್ಯೂಷನ್ ಕ್ಲಾಸ್ ಇದೆ, ಪೂರ ಆಗುತ್ತಲ್ವಾ, ಅಲ್ಲಿ ಹೋಮ್ವರ್ಕ್ ಕೊಡ್ತೀನಿ ಅಟ್ ಎ ಟೈಮ್ ಒಂದೇ ಸತಿ. ಓಕೆನಾ? ಲೆಟ್ ಅಸ್ ಎಂಡ್ ಆಫ್ ದಿಸ್ ಸೆಷನ್ ಟುಡೇ. ಬಾಯ್. ಲೆಟ್ ಅಸ್ ಮೀಟ್ ಅಪ್ ಇನ್ ದ ನೆಕ್ಸ್ಟ್ ಸೆಷನ್. ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಮಾಡೋಣ.